2018ರಲ್ಲಿ YB ಅಣಿಗಿರಿ ಕಾಲೇಜ್ ನಾಟಿ ವೈದ್ಯ ನಾಟಿ ವೈದ್ಯ ಯಾವ ರೀತಿ ಅವರು ಕಾಡು ಡಾಕ್ಟರ್ MB ದಳಪತಿ ಸರ್ ಅವರು ನಮ್ಮನ್ನು ಗುರುತಿಸಿದ್ರು. ರೆಡಿ ಇರ್ತೀವಿ ಯಾಕಪ್ಪ ಅಂದರೆ ಬಿಕಾಸ್ ಆಫ್ NSS. ಇಡೀ 15,000 ಜನದೊಳಗಡೆ 10 ಜನ ರಾಷ್ಟ್ರಪತಿ ಭವನಕ್ಕೆ ಪ್ರಧಾನಮಂತ್ರಿ ಅವ್ರ ಮನೆಗೆ ಹೋಗ್ಬೇಕಂದ್ರೆ ನಾನು ಅನ್ನೋದನ್ನು ಬಿಟ್ಟು ನಾವು ಒಂದು ದಿನದಷ್ಟೇ ನಾವು ದಿನಚರಣೆ ಹೇಳ್ಬಿಡ್ತೀನಿ ಸಿಂಪಲ್ ಆಗಿ. ಒಂದು ಯೂನಿಟ್ ಅಂದರೆ ಎಷ್ಟು ಜನ ಇರ್ತಾರೆ ಸರ್? ಒಂದು ಪರಿಗಣಿಸಿ ಎಲ್ಲವನ್ನ ಕನ್ಸಿಡರ್ ಮಾಡಿ ಅವನ್ನ ಟಿಕ್. ಎಲ್ರಿಗೂ ನಮಸ್ಕಾರ. ಟಾಕ್ಸ್ ವಿತ್ ನಂದೀಶ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಶ್ರೀಯುತ ಶಿವಯೋಗಿ ಹಾವೇರಿ ಅವರಿಗೆ ನಿಮ್ಮ ವೀಕ್ಷಕರ ಪರವಾಗಿ ಮತ್ತು ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತನ ಕೊಡ್ತೇನೆ. ನಮಸ್ಕಾರ. ಈಗ ಅವರ ಪರಿಚಯವನ್ನು ನಾವು ನೋಡ್ಕೊತಾ ಹೋದಾದ್ರೆ, ಶ್ರೀಯುತ ಶಿವಯೋಗಿ ಹಾವೇರಿ ಅವರು ವಿಜಯನಗರ ಜಿಲ್ಲೆ ಮೈಲಾರ ಎಂಬ ಗ್ರಾಮದಲ್ಲಿ ಜನಿಸ್ತಾರೆ. ಅವರು ತಮ್ಮ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ತಮ್ಮ ಖುದ್ದು ಊರಿನಲ್ಲಿ ಮೈಲಾರದಲ್ಲಿ ಮುಗಿಸಿ ನಂತರ PUC ಡಿಗ್ರಿ ಮತ್ತು MSc ಇನ್ ಬಾಟನಿ ಮತ್ತು BEdಗಳನ್ನು ಧಾರವಾಡದ ಜಿಲ್ಲೆಯಲ್ಲಿ ಮುಗಿಸ್ತಾರೆ. ಅವರು ಪ್ರಸ್ತುತ CMDR ಒಳಗಡೆ ಫೀಲ್ಡ್ ವಿಸಿಟರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಿದ್ದಾರೆ. ಅವರು ಹಲವಾರು ಸೇವೆಗಳನ್ನು ಮಾಡಿದ್ದಾರೆ. ಮುಖ್ಯವಾಗಿ ರಕ್ತದಾನ ಸೇವೆಗಳಾಗಿರ್ಬೋದು, ಸಸಿ ನೆಡುವುದಾಗಿರ್ಬೋದು ಮತ್ತು ಹಲವಾರು ಕಾನ್ಫರೆನ್ಸ್ಗಳನ್ನ ಅಟೆಂಡ್ ಮಾಡಿದ್ದಾರೆ. ನ್ಯಾಷನಲ್ ಕಾನ್ಫರೆನ್ಸು, ವಿಲೇಜ್ ಲೆವೆಲ್ ಕ್ಯಾಂಪ್ಸು, ಆಮೇಲೆ ಸ್ಟೇಟ್ ಲೆವೆಲ್ ಕ್ಯಾಂಪ್ಸು, ಇನ್ನೂ ಹಲವಾರು ಕ್ಯಾಂಪ್ಸ್ಗಳನ್ನು ಅವರು ಅಟೆಂಡ್ ಮಾಡಿದ್ದಾರೆ. ಇನ್ನು ಹಲವಾರು ಸ್ಪೀಚ್ಗಳನ್ನು ಕೊಟ್ಟಾರೆ. ಅಂದರೆ ಸ್ಪೆಷಲ್ ಲೆಕ್ಚರ್ NSS ಬಗ್ಗೆ ಅತಿಥಿಗಳಾಗಿ ಹಲವಾರು ಕಾಲೇಜುಗಳಿಗೆ ಹೋಗಿದ್ದಾರೆ. ಇನ್ನು ಮುಖ್ಯವಾಗಿ ಅವರ ಪ್ರಶಸ್ತಿಗಳನ್ನು ನಾವು ನೋಡ್ತಾ ಹೋಗೋದಾದ್ರೆ ಹಲವಾರು ಪ್ರಶಸ್ತಿಗಳು ಪಡೆದಾರೆ. ಅದರೊಳಗೆ ನಾವು ಪ್ರಮುಖವಾದ ನೋಡಿದ್ರೆ ಕರ್ನಾಟಕ ವಿಶ್ವವಿದ್ಯಾಲಯ ಕೊಡಮಾಡುವ DC ಪಾವಟೆ ಫೌಂಡೇಶನ್ 2019ರಲ್ಲಿ ಪಡೆದಾರೆ. ಮತ್ತು ರಾಜ್ಯಪಾಲರಿಂದ ಕೊಡಮಾಡುವ NSS ರಾಜ್ಯ ಪುರಸ್ಕಾರವನ್ನು 2021ರೊಳಗಡೆ ಪಡೆದಾರೆ. ರಾಜ್ಯ ಯುವ ಸ್ವಾಮಿ ವಿವೇಕಾನಂದ ಸದ್ಭಾವನಾ ಪ್ರಶಸ್ತಿ 2022ರೊಳಗಡೆ ಪಡೆದಾರೆ. ಇನ್ನು ರಾಜ್ಯ ಯುವ ಜಾನಪದ ಪ್ರಶಸ್ತಿಯನ್ನು 2022ರೊಳಗಡೆ ಪಡೆದಾರೆ. ಇನ್ನು ಮುಖ್ಯವಾಗಿ ಹರಿಯಾಣ ಸರ್ಕಾರ ಕೊಡಮಾಡುವ ಯಂಗ್ ಕಮ್ಯುನಿಟಿ ಯೂತ್ ಚಾಂಪಿಯನ್ ಅವಾರ್ಡನ್ನು ಘನವೆತ್ತ ಭಾಗವಹಿಸಿದ ದೆಹಲಿಯ ಭಾರತ ಮಂಡಪಂನಲ್ಲಿ ಪಡೆದಿದ್ದಾರೆ 2025ರೊಳಗಡೆ. ಸುಭಾಷ್ ಚಂದ್ರ ಬೋಸ್ ಯೂತ್ ಐಕಾನ್ ಅವಾರ್ಡನ್ನು 2025ರೊಳಗಡೆ ಪಡೆದಾರೆ. ಇನ್ನು ದೆಹಲಿ ಒಳಗಡೆ 2025 ಜನವರಿ 26ರಂದು ಗಣರಾಜ್ಯೋತ್ಸವಕ್ಕೆ ಅತಿಥಿಯಾಗಿ ಶ್ರೀಯುತ ಶಿವಯೋಗಿ ಹಾವೇರಿ ಹೋಗಿದ್ದರು. ಅಲ್ಲಿ ಪ್ರಧಾನಮಂತ್ರಿಗಳು, ರಾಷ್ಟ್ರಪತಿಗಳು ಮತ್ತು ಇಂಡೋನೇಷ್ಯಾ ಅಧ್ಯಕ್ಷರಾದಂಥವರು ಕೂಡ ಭೇಟಿ ಮಾಡಿದ್ದಾರೆ. ಮತ್ತು ಮೊನ್ನೆ ನಡೆದ ಕೇರಳದಲ್ಲಿ ಸೌತ್ ಝೋನ್ RD ಪರೇಡ್ಗೆ ಅತಿಥಿಯಾಗಿ ಹೋಗಿ ಯುವಕರಿಗೆ ರಕ್ತದಾನದ ಬಗ್ಗೆ ಜಾಗೃತಿಯನ್ನು ಮೂಡಿಸಿದ್ದಾರೆ. ಅವರಿಗೆ ಇನ್ನೊಮ್ಮೆ ಕಾರ್ಯಕ್ರಮದ ಪರವಾಗಿ ನಿಮಗೆಲ್ಲ ಸ್ವಾಗತ ಕೊಡ್ತೀನಿ. ನಮಸ್ಕಾರ. ಧನ್ಯವಾದ ಸರ್. ಈಗ ನೀವು NSS ಒಳಗಡೆ ಭಾಳ ಹೆಸರು ಮಾಡಿದ್ದೀರಿ. ನಾವು ಭಾಳ ಕಡೆ ಕೇಳಿದ್ದೀವಿ. ಮುಖ್ಯವಾಗಿ ನಾನು ಭಾಳ ಕಡೆ ಹೋಗಿದ್ದೀನಿ ರೀ. ಶಿವಯೋಗಿಯನ್ನ ಅಂತಂದರೆ ಎಲ್ಲರಿಗೂ ಗೊತ್ತು, ಶಿವಯೋಗಿ ಸರ್ ಅಂದರೆ ಎಲ್ಲರಿಗೂ ಗೊತ್ತು. ಈ NSS ಅನ್ನೋದು ಯಾವಾಗ ಜಾರಿಗೆ ಬಂತು, ಯಾರು ತಂದರು, ಮತ್ತು ಇದು NSSನ ಮೋಟೋ ಏನು, ಮತ್ತು ನೀವು NSS ಹೆಂಗೆ ಜಾಯ್ನ್ ಆದ್ರಿ, ನಿಮಗೆ ಈ NSS ಜಾಯ್ನ್ ಆಗಲಿಕ್ಕೆ ಮಾರ್ಗದರ್ಶಕರು ಯಾರು ಸರ್? ಸ್ವಲ್ಪ ಸಂಕ್ಷಿಪ್ತವಾಗಿ. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ನಂದೀಶ್ ಅವರು ಭಾಳಷ್ಟು ಆ್ಯಕ್ಟಿವ್ ಆಗಿ ಈ ಒಂದು ಕಾರ್ಯಕ್ರಮಕ್ಕೆ, ಸಂವಾದ ಕಾರ್ಯಕ್ರಮಕ್ಕೆ ಬರ್ರಿ, ನೀವು ಬರಬೇಕು ಅಂತ ಹೇಳಿದಾಗ ನಾನು ನಿಜವಾಗಲೂ ಆಭಾರಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದೆ. ಧನ್ಯವಾದ ನಂದೀಶ್ ಅವರೇ. ಈ ಒಂದು ಕಾರ್ಯಕ್ರಮ ನಿಜವಾಗ್ಲೂ ಅವರು NSS ಬಗ್ಗೆ ಕೇಳಿದರು. NSSಲ್ಲಿ ಭಾಳಷ್ಟು ಹೆಸರಿದೆ, ಯಾಕೆ ಈ ಹೆಸರು ಬಂತು ಅನ್ನೋವಂಥದ್ದನ್ನು ನಂದೀಶ್ ಅವರು ಕೇಳಿದರು. ಮೊದಲನೇದಾಗಿ NSSನ್ನು ಯಾರು ಜಾರಿಗೆ ತಂದರು, NSS ಯಾವಾಗ ಜಾರಿಗೆ ಬಂತು ತಮ್ಮ ಒಂದು ಮೊದಲನೇ ಕ್ವಶನ್ನು. NSS 1969 ಸೆಪ್ಟೆಂಬರ್ 24ರಂದು ಡಾಕ್ಟರ್ RKVK ರಾವ್ ಅನ್ನುವಂಥ ಮಹಾನ್ ವ್ಯಕ್ತಿ ಅವರು NSSನ್ನು ಜಾರಿಗೆ ತಂದರು. ಆಗಿನ 1969ರಲ್ಲಿ ಮಹಾತ್ಮ ಗಾಂಧೀಜಿಯವರ ಒಂದು ಕನಸಿನ ಕೂಸಾಗಿ ಈ ಒಂದು ರಾಷ್ಟ್ರೀಯ ಸೇವಾ ಯೋಜನೆ, ನ್ಯಾಷನಲ್ ಸರ್ವಿಸ್ ಸ್ಕೀಮ್ ಅನ್ನುವಂಥ ಅದನ್ನು ಈಗ ಇಂಡಿಯಾದಲ್ಲಿ ಭಾಳಷ್ಟು ಲಾರ್ಜೆಸ್ಟ್ ಯೂತ್ ಆರ್ಗನೈಜೇಷನ್ ಇದು ನಮ್ಮದು ನ್ಯಾಷನಲ್ ಸರ್ವಿಸ್ ಸ್ಕೀಮು ಅನ್ನುವಂಥದ್ದನ್ನು ತಂದರು. ನಮ್ಮದು NSS ಮೋಟೋ ನಾಟ್ ಮೀ ಬಟ್ ಯು, ಅಂದರೆ ನನಗಲ್ಲ ನಿಮಗೆ ಅಂಥೇಳಿ. ಯಾವುದೇ ನಾವು NSS ವಿದ್ಯಾರ್ಥಿಯಾಗಿ ಸ್ವಾರ್ಥವನ್ನು ಬಿಟ್ಟು ನಿಸ್ವಾರ್ಥ ಸೇವೆಯಿಂದ ಎಲ್ಲರೊಳಗೆ ಒಂದಾಗಿ, ಯಾವುದೇ ಜಾತಿ, ಧರ್ಮ, ಮತ, ಪಂಥ, ಪಂಗಡಗಳು ಯಾವುದೇ ರೀತಿ ಇಲ್ಲದೇ ನಾವು ನಿಸ್ವಾರ್ಥ ಸೇವೆಯನ್ನು ಮಾಡಬೇಕು. ಅದು ಜನರಲ್ಲಿ ಅಂದರೆ ಶಿಕ್ಷಣ ನಮ್ಮಲ್ಲಿ ಇರ್ತದೆ. ಯಾಕಂದ್ರೆ ನಾವೆಲ್ಲ ಡಿಗ್ರಿ ಮುಗಿಸಿರ್ತೀವಿ, MSc ನಾವು ನೋಡಿರಿ MSc ಬಾಟ್ನಿ ಮಾಡಿದ್ದೀವಿ, BEd ಮಾಡಿದ್ದೀವಿ, BSc ಎಲ್ಲ ಮಾಡಿರ್ತೀವಿ, PhD ಮಾಡಿರ್ತೀವಿ, ಬೇರೆ ಬೇರೆ ಏನೇನೋ ಮಾಡಿರ್ತೀವಿ. ಹೌದಾ? ಶಿಕ್ಷಣ ಅಂದರೆ ನಮ್ಮ ವಿಶ್ವವಿದ್ಯಾಲಯಗಳು ಶಿಕ್ಷಣವನ್ನು ನೀಡ್ತವೆ. ಶಿಕ್ಷಣದ ಮುಖಾಂತರ ಸೇವೆ, ಯಾವ ರೀತಿ ನಾವು ಸೇವೆಯನ್ನು ಮಾಡಬೇಕು,
ಸಮುದಾಯದ ಮುಖಾಂತರ ಯಾವ ರೀತಿ ನಾವು ಸೇವೆಯನ್ನು ಮಾಡಬೇಕು, ಶಿಕ್ಷಣದ ಮುಖಾಂತರ ಸೇವೆಯನ್ನು ಕಲ್ಪಿಸುವಂಥ ಒಂದು ಕೊಂಡಿ NSS ಅಂದರೆ. ಶಿಕ್ಷಣದಿಂದ ಸೇವೆ ಅಂದರೆ ನಾವು ವಿಲೇಜ್ ಕ್ಯಾಂಪನ್ನು ಮಾಡ್ತೀವಿ, ಅಲ್ಲಿ ಯಾವ ರೀತಿ ಹೋಗಿ ನಾವು ಮಿಂಗಲ್ ಆಗಬೇಕು, ಹಳ್ಳಿ ಜನಗಳ ಜೊತೆ ಯಾವ ರೀತಿ ಮಿಂಗಲ್ ಆಗಬೇಕು ಅನ್ನುವಂಥದ್ದನ್ನು ಒಂದು ಕೊಂಡಿ ಇದ್ದಾಗಿದೆ. ಶಿಕ್ಷಣ ಮತ್ತು ಸೇವೆ ನಡುವೆ ಇರುವಂಥ ಒಂದು NSS ಕೊಂಡಿ. ಆ ಒಂದು ಜಾಯಿಂಟ್ ಏನಿದೆ ಕಮ್ಯುನಿಕೇಷನನ್ನು ಬೆಳೆಸ್ತದೆ, ಇದು NSS. ನಮ್ಗೆ ಖುಷಿ ಆಗುತ್ತೆ. ನಾನು ಬಹಳಷ್ಟು ಸಾರಿ ನಿಮ್ಮ ಸ್ಟೇಟಸನ್ನು ನೋಡಿದ್ದೀನಿ, ಸ್ವಂತಕ್ಕಾಗಿ ಸ್ವಲ್ಪ ಸಮಾಜಕ್ಕಾಗಿ ಸ್ವಲ್ಪ ಅಂತ. ಅದು ಮಾತು ಇವತ್ತು ನಾನು ಕೇಳಿಸ್ತಲ್ಲ. NSS ಯಾವಾಗ ಜಾಯ್ನ್ ಆದ್ರಿ ಮತ್ತು ನಿಮಗೆ ಈ ಮಾರ್ಗದರ್ಶಕರು ಮತ್ತು ಪ್ರೇರೇಪಣೆ ನೀಡಿದ ಸರ್? ನಂದೀಶ್ ಅವರೇ, ನಾವು 2018ರಲ್ಲಿ YB ಅಣ್ಣಿಗಿರಿ ಕಾಲೇಜಲ್ಲಿ ನಾವು PUCಯನ್ನು ಮುಗಿಸಿದ್ವಿ. ನಮ್ಮದು ಸೈನ್ಸ್ ಸಬ್ಜೆಕ್ಟ್ ಆಗಿರೋದ್ರೆ PUCಯನ್ನು ಮುಗಿಸಿದ್ವಿ. ನಂತರ ನಾವು BSc ಕಿಟಲ್ ಸೈನ್ಸ್ ಕಾಲೇಜಲ್ಲಿ ನಾವು BSc ಜಾಯ್ನ್ ಆದ್ವಿ. ಜಾಯ್ನ್ ಆದ ತಕ್ಷಣ 2019-20ರಲ್ಲಿ ಜಾಯ್ನ್ ಆದ್ವಿ. ಜಾಯ್ನ್ ಆದಮೇಲೆ ಫಸ್ಟ್ ನಾನು NCCಗೆ ರನ್ನಿಂಗ್ ಬಿಡ್ತಾರಲ್ಲ, ಅವಾಗ ನಾನು NCCಗೆ ರನ್ನಿಂಗಲ್ಲಿ ಹೋಗಿದ್ದೆ. ಅವಾಗ ನಾನು NCC ಸೆಲೆಕ್ಟ್ ಆಗಿದ್ದೆ. ಬಟ್ ನಮ್ಮ ಬ್ರದರ್ ಒಬ್ಬರು ಬಂದು ಇಲ್ಲ ನಾನು NSSಲ್ಲಿ ಇದ್ದೀನಿ, ನೀವು NSSಗೆ ಬರ್ರಿ ಅಂತ ಕರೆದ್ರು. ಅವಾಗ ನೆಕ್ಸ್ಟ್ ಲೆವೆಲಲ್ಲಿ NCCಯಲ್ಲಿ ನಾನು ರನ್ನಿಂಗ್ ಹೋಗುವಾಗ ನನ್ನ ತಡೆ ಹಿಡಿದ್ರು, ಇಲ್ಲ ನಿನಗೆ ಆಗಲ್ಲ ಹಂಗೆ ಹಿಂಗೆ ಅಂತೇಳಿ. ಅವಾಗ ಬಿಟ್ಟು ಬಂದುಬಿಟ್ಟೆ, ನಾನು NCC ಬಿಟ್ಟೆ. ನೆಕ್ಸ್ಟ್ ನಾವು NSS 2019-20ರಲ್ಲಿ ಜಾಯ್ನ್ ಆದ್ವಿ. ಜಾಯ್ನ್ ಆದಾಗ ಫಸ್ಟ್ ಇಯರ್ ನನ್ನ ಹೆಸರು ಇರಲಿಲ್ಲ NSSಲ್ಲಿ. ಮೊದಲಿಗೆ ನಾನು ಸಿಂಗರ್ ಆಗಿರೋದ್ರಿಂದ ನಾನು ಸ್ವಲ್ಪ ಅಲ್ಪ ಮಟ್ಟದಲ್ಲಿ ಹಾಡು ಹೇಳ್ತಿದ್ದೆ, ಪ್ರೇಯರ್ ಸಾಂಗ್ಸ್ ಅವನ್ನೆಲ್ಲ ಹೇಳ್ತಿದ್ದೆ. ಅದಕ್ಕೆ ನನ್ನನ್ನು ವಿಲೇಜ್ ಕ್ಯಾಂಪಿಗೆ ಏನು 7 ದಿವಸಗಳ ಕಾಲ ಹಳ್ಳಿಯಲ್ಲಿ ಶ್ರಮದಾನ ಮತ್ತು ವಿಲೇಜ್ ಕ್ಯಾಂಪನ್ನು ಏನು ಹಾಕೊತಾರೆ ನ್ಯಾಷನಲ್ ಸರ್ವಿಸ್ ಸ್ಕೀಮ್ ವತಿಯಿಂದ, ಅವಾಗ ಹೋದಾಗ ಪ್ರತಿ 7 ದಿವಸ ಕಾರ್ಯಕ್ರಮ ಸಂಜೆ 5 ಗಂಟೆ ನಡೀತೈತಿ ಅಂತಂದರೆ ನಾನು ಪ್ರೇಯರ್ ಸಾಂಗನ್ನು ಹೇಳಬೇಕು ಅಂಥೇಳಿ ನನ್ನನ್ನು ಕರ್ಕೊಂಡು ಹೋದರು. ಜಸ್ಟ್ ನಾನು 7 ದಿವಸಗಳ ಕಾಲ ಪ್ರೇಯರ್ ಸಾಂಗ್ ಹೇಳಲಿಕ್ಕೆ ಕರ್ಕೊಂಡು ಹೋದವರು ನಾನು ಕೆಲಸ ಮಾಡುವಂಥ ಒಂದು ನಿಟ್ಟಿನಲ್ಲಿ ನನ್ನ ನಿಸ್ವಾರ್ಥ ಸೇವೆಯನ್ನು ಗುರುತಿಸಿ, ಅವರು ಸೀನಿಯರ್ಸ್ ಏನೋ ಹೇಳಿದರು, ನಾನು ಇಲ್ಲ ನೀನು ಮಾಡಬೇಡ ಅಂದರೆ ನಾನು ಇಲ್ಲ ಕೆಲಸವನ್ನು ನಾನು ಮಾಡ್ತೀನಿ ಪರವಾಗಿಲ್ಲ ಅಂತೇಳಿ ನಾನು ಚರಂಡಿ ಒಳಗೆ ಹೋಗಿ ಕೆಲಸ ಮಾಡೋದು, ಕಸ ಹೊಡೆಯೋದು, ಕೆರೆಯನ್ನು ಹೂಳು ತೆಗೆಯುವಂಥದ್ದು. ಫಸ್ಟ್ ಕ್ಯಾಂಪ್ ಎರಿಕೊಪ್ಪದಲ್ಲಿ, ನಮ್ಮದು ಎರಿಕೊಪ್ಪದಲ್ಲಿ ಕೆರೆಯನ್ನು ಹೂಳು ತೆಗೆದ್ವಿ. ಈಗ ಆ ಕೆರೆಯಲ್ಲಿ ಫುಲ್ ನೀರಿದೆ. ಹೀಗಾಗಿ ಸಾಕಷ್ಟು ಕೆಲಸ ಮಾಡಿದ್ದಕ್ಕೆ ನಮ್ಮ ಕಾರ್ಯಕ್ರಮ ಅಧಿಕಾರಿಗಳು ಅವಾಗ BK ಮೇಗಲ್ಮನಿ ಸರ್ ಅಂಥೇಳಿ ಕೆಮಿಸ್ಟ್ರಿ ಪ್ರೊಫೆಸರ್ ಅವರು ನಮ್ಮನ್ನು ಇಲ್ಲ ನಿನ್ನ ಹೆಸರು ಇರಲಿ ಅಂಥೇಳಿ ನಾಗರಾಜ್ ಅಂಥೇಳಿ ಒಬ್ಬರು ಅಣ್ಣ ಇಂಡಿಯನ್ ಆರ್ಮಿ ಸೆಲೆಕ್ಷನ್ ಆಯ್ತು ಅವ್ರು ಬಿಟ್ಟು ಹೋಗಿದ್ದ ತಕ್ಷಣ ಆ ಒಂದು ಹೆಸರಲ್ಲೇ ನನ್ನ ಜಾಯಿನ್ ಮಾಡಿಕೊಂಡು ನಿಜವಾಗ್ಲೂ ಕುಮಾರ್ ಸಾಲಿಮಠ್ ಆಗಿರ್ಬೋದು, ಪರಗೌಡ ಆಗಿರ್ಬೋದು, ಬೇರೆ ಬೇರೆ ನಮ್ಮ ಸೀನಿಯರ್ಸ್ ನನಗೆ ಹೆಲ್ಪ್ ಮಾಡಿದರು ಆಗಿನ ಟೈಮಲ್ಲಿ. ಮಾಡಿದಾಗ ಅವತ್ತು ನಿಂದೇನು ಹೆಸರು ಕುಂತು ನೆಕ್ಸ್ಟ್ ನಾನು ವಿಲೇಜ್ ಕ್ಯಾಂಪಿಗೆ ಬಂದೆ. ವಿಲೇಜ್ ಕ್ಯಾಂಪ್ ಆದಮೇಲೆ ಲೀಡರ್ಶಿಪ್ ಕ್ಯಾಂಪಿಗೆ ಬಂದೆ. 2020ರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಒಂದು ಲೀಡರ್ಶಿಪ್ ಕ್ಯಾಂಪ್ ನಡೀತು. ಅವಾಗ ಬಂದಾಗ ಡಾಕ್ಟರ್ MB ದಳಪತಿ ಸರ್ ಅವರು ನಮ್ಮನ್ನು ಗುರುತಿಸಿದರು. ವಿದ್ಯಾರ್ಥಿ ಒಳ್ಳೆ ಕೆಲಸ ಮಾಡ್ತಾನೆ, ಹೌದಾ, ಒಳ್ಳೆ ಹಾಡು ಹೇಳ್ತಾನೆ, ಬರೀ NSS ಅಂದರೆ ಕಸ ಹೊಡೆಯೋದಲ್ಲ, ಹೌದಾ, ಮಾತಾಡೋಕ್ಕೂ ರೆಡಿ ಇರಬೇಕು, ಕಸ ಹೊಡೆಯೋಕ್ಕೂ ರೆಡಿ ಇರಬೇಕು, ಕುರ್ಚಿ ಮೇಲೆ ಕುಂದ್ರಕ್ಕೆ ರೆಡಿ ಇರಬೇಕು ಅಂತೇಳಿ ನಮ್ಮ ಸರ್ ಯಾವಾಗಲೂ ಹೇಳ್ತಿದ್ರು. ಹೀಗಾಗಿ ಅವಾಗ ನಮ್ಮನ್ನು ಗುರುತಿಸಿ ಬೇರೆ ಬೇರೆ ಕ್ಯಾಂಪ್ಗಳಿಗೆ ಕಳಿಸ್ತಾರೆ. ನಾನು ಜಾಯ್ನ್ ಆಗಿದ್ದು 2019-20ರಲ್ಲಿ ನಾನು ಜಾಯ್ನ್ ಆದೆ. ಕಿಟಲ್ ಕಾಲೇಜ್ ಒಳಗಡೆ ಕಿಟಲ್ ಕಾಲೇಜಲ್ಲಿ ನಾನು ಕಿಟಲ್ ಸೈನ್ಸ್ ಕಾಲೇಜ್ ನಮ್ಮದು, ಅಲ್ಲೇ ನಾನು ಜಾಯ್ನ್ ಆಗಿದ್ದು. ಸರ್, ಈಗ ನಾನು ಸ್ಟೇಟಸನ್ನು ಮೊಬೈಲ್ ವಾಟ್ಸಪ್ಪಲ್ಲಿ ನೋಡಿದಾಗ ಬೇರೆಯವ್ರ ಸ್ಟೇಟಸ್ಗೂ ನಿಮ್ಮ ಸ್ಟೇಟಸ್ಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ನೀವು ಅರ್ಜೆಂಟ್ ಬ್ಲಡ್ ರಿಕ್ವೈರ್ಡ್ SDM ಒಳಗಡೆ ಇರ್ಬೋದು, ಕಿಮ್ಸ್ ಒಳಗಡೆ ಇರ್ಬೋದು. ನಾನು ಹಲವಾರು ಸಾರಿ ನೋಡಿದ್ದೀನಿ, ಮಂಗಳೂರು, ಬೆಂಗಳೂರು. ನಾನು ಇತ್ತೀಚೆಗೆ ನೋಡಿದೆ ಕೇರಳ ಒಳಗಡೆನೂ ರಿಕ್ವೈರ್ಡ್ ಇದೆ ಅಂತ. ಅದಾದ 1-2 ಗಂಟೆ ಒಳಗಡೆ ಮತ್ತೆ ಹಾಕಿರ್ತಾರೆ ಥ್ಯಾಂಕ್ ಯು ಫಾರ್ ಯುವರ್ ಅಂಥೇಳಿ, ಅಂದರೆ ಬ್ಲಡ್ ರಿಕವರ್ ಆಗಿದೆ, ಅಂದರೆ ನಾವು ಅರೇಂಜ್ ಆಗಿದೆ, ಥ್ಯಾಂಕ್ ಯು ಎಲ್ಲರಿಗೂ ಅಂತೇಳಿ ಹಾಕಿರ್ತಾರೆ ಸರ್. ಇದು ಹೆಂಗೆ ಸರ್, ನೀವು ಹೆಂಗೆ ಮಾಡ್ತೀರಿ? ಎಲ್ಲ ಕಡೆ ನಿಮ್ಮ ಕಾಂಟ್ಯಾಕ್ಟ್ಸ್ ಇರ್ತಾರ ಅಥವಾ ನಿಮ್ಗೇನಾದರೂ ಹಿಂಗೆ ಲಿಂಕು ಹೆಂಗೆ ಏನಾದ್ರು ಇದೆಯಾ ಸರ್? ಮೊದಲನೇದಾಗಿ ನಾನು ಈ ವಿಷಯದಲ್ಲಿ, ಈ ಒಂದು ರಕ್ತದಾನದ ವಿಷಯದಲ್ಲಿ ಎಲ್ಲ ನನ್ನ NSS ಕಾರ್ಯಕ್ರಮ ಅಧಿಕಾರಿಗಳಿಗೆ ಮತ್ತು ಎಲ್ಲ ನನ್ನ NSS ವಿದ್ಯಾರ್ಥಿಗಳಿಗೆ ಮೊದಲನೇದಾಗಿ ನಾನು ಥ್ಯಾಂಕ್ಸನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನನ್ನ ಒಂದು ನೆಟ್ವರ್ಕ್ ಇರೋದು, ನನ್ನ ಒಂದು ಸ್ಟ್ರೆಂತು, ನನ್ನ ಒಂದು ಬ್ಯಾಕ್ ಬೋನ್ ಇರೋದೇ NSS ವಿದ್ಯಾರ್ಥಿಗಳು. ಹೀಗಾಗಿ ನಾನು ಯಾವುದೇ ಒಂದು ರಕ್ತ ಬೇಕಾದರೆ ನಮ್ಮ ಥ್ರೋಟ್ ಇಂಡಿಯಾದಲ್ಲಿ ಜಮ್ಮು ಕಾಶ್ಮೀರ ಆಗಿರ್ಬೋದು, ಕರ್ನಾಟಕ, ಆಂಧ್ರ ಪ್ರದೇಶ, ತಮಿಳುನಾಡು, ಮಹಾರಾಷ್ಟ್ರ, ಬೇರೆ ಯಾವುದೇ ಪ್ರದೇಶ ಇರಲಿ ನಾವು ಬ್ಲಡ್ಡನ್ನು ಕೊಡಿಸ್ಲಿಕ್ಕೆ ರೆಡಿ ಇರ್ತೀವಿ. ಯಾಕಪ್ಪ ಅಂದರೆ ಬಿಕಾಸ್ ಆಫ್ NSS ವಿದ್ಯಾರ್ಥಿಗಳು ಇದ್ದಾರೆ ಅಂಥೇಳಿ ನಾವು ಯಾರು ಬ್ಲಡ್ ಕೇಳ್ತಾರೆ ಅವ್ರಿಗೆ ಕೊಡಿಸ್ಲಿಕ್ಕೆ ನಾವು ರೆಡಿ ಇರ್ತೀವಿ. ಇನ್ನು ನಾವು ಹೆಂಗೆ ಬ್ಲಡ್ಡನ್ನು ಅರೇಂಜ್ ಮಾಡ್ತೀವಿ ಅನ್ನುವಂಥದ್ದು ನಿಮ್ಮ ಕ್ವಶನ್. ಏನಂದರೆ ನಾವು ವಿಲೇಜ್ ಕ್ಯಾಂಪನ್ನು ಮಾಡ್ತೀವಿ. ವಿಲೇಜ್ ಕ್ಯಾಂಪಲ್ಲಿ 50 ಜನ ಇರ್ತಾರೆ ವಿದ್ಯಾರ್ಥಿಗಳು. 50 ಜನದಲ್ಲಿ ಮಿನಿಮಮ್ ಒಂದು 15 ಜನ ಆದರೂ ಬ್ಲಡ್ ಕೊಡಲಿಕ್ಕೆ ಅವರು ಎಲಿಜಿಬಲ್ ಇರ್ತಾರೆ. 50 ವೇಟ್ ಇರಬೇಕು,
ಅವ್ರಿಗೆ ಯಾವುದೇ ರೀತಿ ಕಾಯಿಲೆಗಳು ಇರಬಾರ್ದು, ನೆಗಡಿ ಕೆಮ್ಮು ಜ್ವರ ಯಾವುದೇ ರೀತಿ ಇರಬಾರ್ದು ಅಂಥ ಒಂದು ವಿದ್ಯಾರ್ಥಿಗಳು 50+ ವೇಟ್ ಇದ್ದವರು ನಾವು ರಕ್ತದಾನವನ್ನು ಮಾಡ್ಬೋದು. ಗಂಡು ಮಕ್ಕಳು 3 ತಿಂಗಳಿಗೊಮ್ಮೆ ರಕ್ತದಾನವನ್ನು ಮಾಡ್ಬೋದು, ಹೆಣ್ಣು ಮಕ್ಕಳು 4 ತಿಂಗಳಿಗೊಮ್ಮೆ ರಕ್ತದಾನವನ್ನು ಮಾಡ್ಬೋದು. ಈ ನಿಟ್ಟಿನಲ್ಲಿ ವಿಲೇಜ್ ಕ್ಯಾಂಪಲ್ಲಿ ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ 156 NSS ಕಾಲೇಜುಗಳು ಬರ್ತದೆ. ನಮ್ಮ ಧಾರವಾಡ ಆಗಿರ್ಬೋದು, ಕಾರವಾರ ಆಗಿರ್ಬೋದು, ಗದಗ ಆಗಿರ್ಬೋದು, 3 ಡಿಸ್ಟಿಕ್ನಲ್ಲಿ 156 NSS ಯೂನಿಟ್ಗಳು ಬರ್ತವೆ. ಆ 156 ಕಾಲೇಜುಗಳಲ್ಲಿ ಒಂದು ಕಾಲೇಜಿನಲ್ಲಿ 100 ವಿದ್ಯಾರ್ಥಿಗಳನ್ನು ಹಿಡಿದ್ರೆ ಸುಮಾರಷ್ಟು ವಿದ್ಯಾರ್ಥಿಗಳು ಬರ್ತಾರೆ. ಹೌದಾ? ಒಂದು ವಿಲೇಜ್ ಕ್ಯಾಂಪಲ್ಲಿ 50 ಜನನ ನೀವು ತೆಗೆದುಕೊಂಡ್ರೆ ಮಿನಿಮಮ್ ಒಂದು 15 ಜನ ಆದರೂ ಕೊಡ್ತಾರೆ, ಬ್ಲಡ್ಡನ್ನು ಕೊಡ್ತಾರೆ. ಹಂಗೆ ವಿಶ್ವವಿದ್ಯಾಲಯದ ಮಟ್ಟದ ನಾಯಕತ್ವ ತರಬೇತಿ ಶಿಬಿರಗಳನ್ನು ನಮ್ಮ ಮಾನ್ಯ ಸಂಯೋಜನಾಧಿಕಾರಿಗಳು ಡಾಕ್ಟರ್ MB ದಳಪತಿ ಸರ್ ಅಂತ ಹೇಳಿದ್ದಾರೆ. ನಿಜವಾಗ್ಲೂ ಅವರ ಮಾರ್ಗದರ್ಶನದಲ್ಲೇ ನಾವು ಇವನ್ನೆಲ್ಲ ಮಾಡ್ತಾ ಇರೋದು, ಬ್ಲಡ್ ಡೊನೇಷನ್ ಕ್ಯಾಂಪ್ಗಳನ್ನು. ಅವರು ವಿಶ್ವವಿದ್ಯಾಲಯ ಮಟ್ಟದ ಕ್ಯಾಂಪ್ಗಳನ್ನು ಆಯೋಜನೆ ಮಾಡಿದಾಗ ಸುಮಾರು 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಉಪಸ್ಥಿತರು ಇರ್ತಾರೆ. ಇದ್ದಾಗ ಸುಮಾರಲ್ಲಿ 150ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನಾವು ರಕ್ತವನ್ನು ಕೊಡ್ತೀವಿ. ನಾವು ಒಂದು ಅನಾಲಿಸಿಸ್ ಮಾಡಿದಾಗ ಸುಮಾರು ಒಂದು 2 ಡೇಸ್ ಆದಮೇಲೆ ಒಂದು ಅನಾಲಿಸಿಸನ್ನು ಮಾಡ್ತೀವಿ. ಎಷ್ಟು ಜನ ಬ್ಲಡ್ಡನ್ನು ಕೊಡ್ತೀರಿ, ಎಷ್ಟು ಜನಕ್ಕೆ ಒಂದು 50+ ವೇಟ್ ಇದೆ ಅನ್ನುವಂಥದ್ದನ್ನು ನಾವು ವಿಚಾರವನ್ನು ಮಾಡಿದಾಗ ಸುಮಾರು 150ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕೈ ಎತ್ತಾರೆ, ನಮ್ಮದು ಎಲಿಜಿಬಲ್ ಇದೆ, ನಾವು ಒಂದು ಸಲ ಕೊಟ್ಟಿದ್ದೀವಿ ಅಂತೇಳಿ. ಅವಾಗ ನಾವು ಹೆಸರನ್ನು ನೋಟ್ ಮಾಡಿಕೊಂಡು ಮೊಬೈಲ್ ನಂಬರನ್ನು ಸೇವ್ ಮಾಡ್ಕೊತೀವಿ. ಇವಾಗ ಎಕ್ಸಾಂಪಲ್ ನಿಮ್ಮದೇ ನಂದೀಶ್ B ಪಾಸಿಟಿವ್ ಬ್ಲಡ್ ಅಂಥೇಳಿ ನಂದೀಶನ ಮುಂದೆ B ಪಾಸಿಟಿವ್ ಬ್ಲಡ್ಡನ್ನು ಸೇವ್ ಮಾಡ್ಕೊಂಡಾಗ ನಮಗೆ ಯಾವಾಗ ರಿಕವರ್ ಇದೆ, ಪೇಷಂಟ್ ನಮಗೆ ಯಾವಾಗ ಬ್ಲಡ್ಡನ್ನು ಕೇಳ್ತಾರೆ, ಅವಾಗ B ಪಾಸಿಟಿವ್ ಅಂತೇಳಿ ನಾವು ಮೊಬೈಲಲ್ಲಿ ಸರ್ಚ್ ಮಾಡಿದಾಗ ಸುಮಾರಷ್ಟು ನಂಬರ್ ಬರ್ತದೆ. ಇದು ನಮ್ಮ ಯೂನಿವರ್ಸಿಟಿ ಲೆವೆಲ್ ಆಯಿತು. ಇನ್ನು ಸ್ಟೇಟ್ ಲೆವೆಲ್ ಕ್ಯಾಂಪ್ ಅಂತ ನಾಳೆ ನಡೀತವೆ. ಮೊನ್ನೆ ಹಾವೇರಿಯಲ್ಲಿ ನಡೀತು ಸ್ಟೇಟ್ ಲೆವೆಲ್ ಕ್ಯಾಂಪ್. ಅಲ್ಲಿ ಸುಮಾರು ಒಂದು 200ಕ್ಕೂ ಹೆಚ್ಚು ಜನ ಭಾಗವಹಿಸಿದ್ರು. ಅಲ್ಲಿ ಒಂದು ಮಿನಿಮಮ್ ಒಂದು 50 ಜನ ಕೊಡ್ತಾರಂತ ತಿಳ್ಕೊರಿ. 50 ಜನ ಬ್ಲಡ್ ಕೊಡೋದು ಅಷ್ಟೇ ಅಲ್ಲ, 50 ಜನ ಬೇರೆ ಬೇರೆ ಡಿಸ್ಟಿಕ್ನಿಂದ ಸುಮಾರು ಕರ್ನಾಟಕದ ಮೂಲೆಯಿಂದ ಬಂದಿರ್ತಾರೆ. ಅವರು ಈ ಒಂದು ಮಾಹಿತಿಯನ್ನು ಅವರಿಗೆ ನಾವು ಅವೇರ್ನೆಸ್ಸನ್ನು ಕೊಡಬೇಕು. ಮೊದಲು ಬ್ಲಡ್ ಕೊಡೋದ್ರಿಂದ ಏನಾಗ್ತದೆ, ಬ್ಲಡ್ ಕೊಡೋದ್ರಿಂದ ಪ್ಯೂರಿಫಿಕೇಷನ್ ಆಗ್ತದೆ ಹಾರ್ಟ್. ಹೌದಾ? ನಾವು ಯಾವ ರೀತಿ ಚಪ್ಪಾಳೆ ಹೊಡೆದ್ರೆ ಹಾರ್ಟ್ ಹೆಂಗೆ ಪ್ಯೂರಿಫೈ ಆಗ್ತದೆ, ಹೆಂಗೆ ಇದಾಗ್ತದೆ, ಆ ರೀತಿ ಬ್ಲಡ್ ಕೊಡೋದ್ರಿಂದ ನಮ್ಮ ಮೈಯಲ್ಲಿ ಉತ್ಪತ್ತಿ ಆಗ್ತದೆ. ಕೆಲವೊಬ್ಬರಿಗೆ ನೋಡ್ರಿ ಬ್ಲಡ್ ಕೊಡೋದ್ರಿಂದ ಲಾಸ್ ಆಗ್ತದೆ ಮತ್ತು ವಾಪಸ್ ಬರೋಂಗಿಲ್ಲ ಅಂತೇಳಿ ಭಾಳಷ್ಟು ಜನ ಕೇಳಿದಾರೆ. ಇದು ಕಾಮನ್ ಕ್ವಶನ್. ಹಂಗೆ ಕೇಳಿದಾಗ ನಾವು ಮೊದಲನೇದಾಗಿ ಅವೇರ್ನೆಸ್ ಮಾಡಬೇಕು ಜನರಿಗೆ. ಬ್ಲಡ್ ಕೊಡೋದ್ರಿಂದ BP ಶುಗರ್ ಬರೋದಿಲ್ಲ, ಹೌದಾ? ಬ್ಲಡ್ ಕೊಡೋದ್ರಿಂದ ಕೊಲೆಸ್ಟ್ರಾಲ್ ಕಡಿಮೆ ಆಗ್ತದೆ ಅನ್ನುವಂಥ ವಿದ್ಯಾರ್ಥಿಗಳ ಮನಸ್ಸಿಗೆ ನಾವು ಯಾವಾಗಲೂ ಧೈರ್ಯವನ್ನು ತುಂಬ್ತೀವಿ. ಅವಾಗ ವಿದ್ಯಾರ್ಥಿಗಳು ಒಂದು ರಕ್ತದಾನವನ್ನು ಕೊಡಲಿಕ್ಕೆ ಮುಂಬರ್ತಾರೆ. ನೋಡಿರಿ, ನಮ್ಮ ಕಾಂಟ್ಯಾಕ್ಟಲ್ಲಿ ಸುಮಾರು ಒಂದು 8,000ಕ್ಕೂ ಹೆಚ್ಚು ಜನ ಬ್ಲಡ್ ಡೊನೇಷನಲ್ಲಿ ಇದ್ದಾರೆ ಥ್ರೂಔಟ್ ಇಂಡಿಯಾ. ನಾವು ಸ್ಟೇಟ್ ನ್ಯಾಷನಲ್ ಲೆವೆಲ್ ಕ್ಯಾಂಪ್ ಮಾಡೋದ್ರಿಂದ ನಮ್ಮ ಕರ್ನಾಟಕದ ಮೂಲೆ ಎಲ್ಲ ವಿಶ್ವವಿದ್ಯಾಲಯಗಳಿಂದನೂ ಇಬ್ಬಿಬ್ಬರು ಹುಡುಗರು ಬಂದಿರ್ತಾರೆ, 5 ಜನ ಬಂದಿರ್ತಾರೆ. ಔಟ್ ಆಫ್ ಸ್ಟೇಟ್ 10 ಸ್ಟೇಟಿಂದ, ಈ ಮಹಾರಾಷ್ಟ್ರ, ತಮಿಳುನಾಡು, ಗುಜರಾತ್, ಒಡಿಸ್ಸಾ, MP ಆಗಿರ್ಬೋದು, ಮಧ್ಯಪ್ರದೇಶ ಆಗಿರ್ಬೋದು, ಬಿಹಾರ್ ಆಗಿರ್ಬೋದು, ಹೌದಾ, ಭೂಪಾಲ್, ಬೇರೆ ಬೇರೆ ಕಡೆಯಿಂದ, ಡೆಲ್ಲಿ ಆಗಿರ್ಬೋದು, ಬೇರೆ ಬೇರೆ ಕಡೆಯಿಂದ ಜನ ಬಂದಿರ್ತಾರೆ. ಹೌದಾ? ಅಲ್ಲಿಂದ ಬರೋದ್ರಿಂದ ನಮಗೇನು ಉಪಯೋಗಪ್ಪ ಅಂದರೆ, ಈ ಒಂದು ಅವ್ರು ಬಂದಂಥ ಸಮಯದಲ್ಲಿ NIC ಕ್ಯಾಂಪಲ್ಲಿ, NIC ಅಂತೇಳಿ ಕರಿತೀವಿ ನಾವು, ನ್ಯಾಷನಲ್ ಇಂಟಿಗ್ರೇಷನ್ ಕ್ಯಾಂಪ್. ಅವಾಗ ಬಂದಾಗ 150 ಮೆಂಬರ್ಸ್ ಬಂದಿರ್ತಾರೆ. ಅವರು 150 ಜನ ಬಂದಿರ್ತಾರೆ ವಿದ್ಯಾರ್ಥಿಗಳು. ಬಂದಾಗ ಅವರಿಗೆ ನಾವು ಬ್ಲಡ್ ಡೊನೇಷನ್ ಕ್ಯಾಂಪ್ ಬಗ್ಗೆ ಯಾವ ರೀತಿ ನಾವು ಬ್ಲಡ್ಡನ್ನು ಕೊಡಿಸ್ಬೇಕು, ಯಾವ ರೀತಿ ನಾವು ವಿದ್ಯಾರ್ಥಿಗಳ ಜೊತೆಗೆ ಲಿಂಕನ್ನು ಇಟ್ಕೋಬೇಕು. ಹೌದಾ? ಈಗ ನಾವು ಫಾರ್ ಎಕ್ಸಾಂಪಲ್ ಇಷ್ಟು ಜನ ಬ್ಲಡ್ ಕೊಡ್ತಾರಂತಂದರೆ ನಾವು ಸುಮ್ಮನೆ ಬಿಡೋಲ್ಲ. ಹೌದಾ? ನಾವು ಖಾಲಿ ಇದ್ದಾಗ ಅವ್ರ ಜೊತೆ ಮಾತಾಡ್ಕೊತಿರ್ಬೇಕು. ಅಂದರೆ ಸಂಪರ್ಕ ಇರಬೇಕು. ಸಂಪರ್ಕ ಇದ್ದಾಗ ಮಾತ್ರ ನಮ್ಮ ಜೊತೆಗೆ ಅವ್ರು ಚೆನ್ನಾಗಿ ಉಳಿತಾರೆ. ಸಂಪರ್ಕ ಇಲ್ಲಪ್ಪ ಅಂತಂದರೆ ಆ ಒಂದು ಯಾರೇ ಬ್ಲಡ್ ಕೊಟ್ಟರಾಗಿರ್ಬೋದು, ಏನೇ ಆಗಿರ್ಬೋದು, ಅವರು ಒಂದು ಸಮಸ್ಯೆಯಲ್ಲಿ ಸಿಲುಕಿರ್ತಾರೆ. ಅವಾಗ ನಾವು ಅವ್ರಿಗೆ ಸ್ಪಂದಿಸಬೇಕು. ಅಂದಾಗ ಮಾತ್ರ ಅವ್ರು ನಮ್ಗೆ ಸ್ಪಂದಿಸ್ತಾರೆ. ಹೀಗಾಗಿ ನ್ಯಾಷನಲ್ ಲೆವೆಲ್ ಕ್ಯಾಂಪಲ್ಲಿ ಇಷ್ಟೆಲ್ಲ ಜನ ಬಂದಿರ್ತಾರಲ್ಲ, ಅವಾಗ ನಾವು ಅವರಿಗೆ ಮೋಟಿವೇಶನ್ ಕೊಟ್ಟು, ನಿಮ್ಮಲ್ಲಿ ಯಾರಿಗಾರು ಬ್ಲಡ್ ಡೊನೇಷನ್ ಬೇಕಾದರೆ ನಿಮ್ಮಲ್ಲಿ ಅವ್ರು ಎಲ್ಲ ಲೀಡರ್ಸೇ ಬಂದಿರ್ತಾರೆ ಔಟ್ ಆಫ್ ಸ್ಟೇಟಿಂದ, ಅವ್ರಿಗೆ ನಾವು ಮೋಟಿವೇಶನನ್ನು ಮಾಡಿದರೆ ನನ್ನಂಥವ್ರು ಅಲ್ಲಿ ಸುಮಾರು 10 ಜನ ಹುಡ್ಕೋಬೋದು. ಆ ಒಂದು ರಾಜ್ಯದಲ್ಲಿ ಹುಟ್ಕೊಂಡು ಅಲ್ಲೆಲ್ಲ ಸರೌಂಡಿಂಗ್ ಏನೇ ಬ್ಲಡ್ ಬೇಕಾದರೂ, ಇವಾಗ ಮಹಾರಾಷ್ಟ್ರ ಎಕ್ಸಾಂಪಲ್, ಫಸ್ಟ್ ಕ್ಯಾಂಪ್ ನಂದು ಒಡಿಸ್ಸಾ ಕ್ಯಾಂಪ್, ಕೋನಾರ್ಕ್ ಸನ್ ಟೆಂಪಲಲ್ಲಿ ನನ್ನ ಕ್ಯಾಂಪ್. ಅಲ್ಲಿ ಸುಮಾರು ಮಹಾರಾಷ್ಟ್ರದವ್ರು ಒಂದು 15 ಜನ ಬಂದಿದ್ರು. ಬಂದಾಗ ಅಲ್ಲಿ ಎಲ್ಲ ಒಳ್ಳೆ ಚೆನ್ನಾಗಿರುವಂಥ ಲೀಡರ್ಸೇ ಬಂದಿದ್ರು. ಬಂದಾಗ ಅವ್ರಿಗೆ ನನ್ನ ನಂಬರನ್ನು ಕೊಟ್ಟೆ, ಕಾಂಟ್ಯಾಕ್ಟ್ ಆದ್ವಿ, ಬ್ಲಡ್ ಡೊನೇಷನ್ ನಮಗೆ ಹೇಳ್ಕೊಂಡ್ವಿ. ಹಿಂಗೆ ನಾವು ಎಕ್ಸ್ಪ್ಲೇನ್ ಮಾಡ್ಕೊಂಡಾಗ ಅವ್ರ ಜೊತೆಗೆ ನಮ್ಮ ಒಂದು ಅನುಭವಗಳನ್ನು ಅವ್ರ ಜೊತೆಗೆ ಇದು ಮಾಡಿದಾಗ, ಅವ್ರ ಅನುಭವಗಳನ್ನು ನಮ್ಮ ಜೊತೆಗೆ ಇದು ಮಾಡಿದಾಗ ನಮ್ಗೆ ಗೊತ್ತಾಯ್ತದ ಏನು ಅಂಥೇಳಿ. ಅವಾಗ ಅವ್ರು ಕೇಳಿದ್ರು, ಹಿಂಗೆ ಈ ರೀತಿ ನೀವು ಅರೇಂಜ್ ಮಾಡ್ತೀರಾ ಅನ್ನುವಂಥ ಒಂದು ಕ್ವಶನ್ ಬಂದಾಗ, ಇಲ್ಲ ನಾವು ಅರೇಂಜ್ ಮಾಡ್ತೀವಿ ಸರ್, ನೀವು ಯಾವಾಗಾದ್ರೂ ನನಗೆ ಫೋನ್ ಮಾಡಿ 24/7. ನಮ್ಮ NSS ಅಂದ್ರೆ ಹಿಂಗೆ, ನಮ್ಮ NSS ಲೋಗೋದಲ್ಲಿ 8 ಗೆರೆಗಳಿದೆ. 8 ಗೆರೆ ಏನು ಸೂಚಿಸ್ತದೆ ಅಂದರೆ,
8 ದಿಕ್ಕಿನಿಂದ ಯಾವುದೇ ರೀತಿಯಾದಂಥ ಸೇವೆ ಬರ್ಬೋದು. ಐ ಆಮ್ ಟೋಟಲಿ ರೆಡಿ. ನಾವು ಯಾವಾಗಾದರೂ ನಾನು ರೆಡಿ ಇದ್ದೀನಿ. 24/7 ನನ್ನ ಮೊಬೈಲ್ ಸ್ವಿಚ್ ಆಫ್ ಆಗೋಂಗಿಲ್ಲ. ಯಾವಾಗಲೂ ಯಾವುದೇ ಸೇವೆ, ರಕ್ತದಾನ ಅಂತ ಅಷ್ಟೇ ಅಲ್ಲ, ಒಂದು ಗಿಡ ನೆಡೋದು ಬರೋದಾಗಿರ್ಬೋದು, ಯಾವುದೇ ಒಂದು ಸರ್ವಿಸ್ ಆಗಿರ್ಬೋದು, ಅಲ್ಲಿ ಏನೋ ಒಂದು ಆಕ್ಸಿಡೆಂಟ್ ಆಗಿದೆ ಅಂದರೆ ಅಲ್ಲಿ ಸರ್ವಿಸ್ ಬರ್ಬೋದು. ಹಿಂಗೆ ಎಲ್ಲ ಸೇವೆಗಳನ್ನು ನಾವು ಯಾವುದೇ ದಿಕ್ಕಿನಿಂದ ಬಂದರೂ ನಾವು ಮಾಡ್ತೀವಿ ಅನ್ನುವಂಥದ್ದನ್ನು, ಇದು ನನ್ನ ನೆಟ್ವರ್ಕ್. ಹಾಂ ಸರ್. ನನ್ನ NSS ವಿದ್ಯಾರ್ಥಿಗಳೇ ನನ್ನ ನೆಟ್ವರ್ಕು. ಇದಕ್ಕೆ ಕಾರಣೀಭೂತರು ಮೇನ್ ಇಂಪಾರ್ಟೆಂಟ್ ಅಂತಂದರೆ ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯದ ಡಾಕ್ಟರ್ MB ದಳಪತಿ ಸರ್. ಆಮೇಲೆ ಈಗ ಕೇರಳದಲ್ಲಿ ಪ್ರೆಸೆಂಟ್ ರೀಜನಲ್ ಡೈರೆಕ್ಟರ್ ಅಂಥೇಳಿ YM ಉಪ್ಪಿನ್ ಸರ್ ಅಂತೇಳಿದ್ದಾರೆ. ಅವರು ನಮಗೆ ಇಲ್ಲಿ ಮುಂಚೆ ಕರ್ನಾಟಕಕ್ಕಿದ್ರು, ಅವರು ಯೂತ್ ಆಫೀಸರ್ ಅಂತೇಳಿ. ಅವರು ನಮಗೆ ಭಾಳಷ್ಟು ಒಂದು ಮಾರ್ಗದರ್ಶನವನ್ನು ಮಾಡ್ಕೊತ ನೀನು ಮಾಡ್ತೀಯಾ ಅಂಥೇಳಿ ಅವರು ಮಾರ್ಗದರ್ಶನ ನೀಡಿದರು. ನೆಕ್ಸ್ಟ್ ನಮ್ಮ ಈಗ ಪ್ರೆಸೆಂಟ್ ಸ್ಟೇಟ್ ಆಫೀಸರ್ ಡಾಕ್ಟರ್ ಪ್ರತಾಪ್ ಲಿಂಗಯ್ಯ ಸರ್ ಅಂತೇಳಿದ್ದಾರೆ. ಅವರು ಕೂಡ ನಮಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರ್ತಾರೆ. ಕಾರ್ತಿಕೇಯನ್ ಸರ್ ಆಗಿರ್ಬೋದು, ಆಮೇಲೆ ನಮ್ಮ ಕರ್ನಾಟಕ ಸೈನ್ಸ್ ಕಾಲೇಜಿನ ಮಂಗಳೂರು ಸರ್ ಆಗಿರ್ಬೋದು, ನಮ್ಮ ಕರ್ನಾಟಕ ಕೆಟಲ್ ಕಾಲೇಜಿನ ನಮ್ಮ ಮೇಗಲ್ಮನ್ ಸರ್ ಆಗಿರ್ಬೋದು, ಎಲ್ಲ ನಮ್ಮ ಗುರುವೃಂದ, ಎಲ್ಲ ನಮ್ಮ NSS ಕಾರ್ಯಕ್ರಮ ಅಧಿಕಾರಿಗಳು, ಹೈಯರ್ ಆಫೀಸರ್ಸು ಮತ್ತು NSS ವಿದ್ಯಾರ್ಥಿಗಳೇ ನಮ್ಮನ್ನ ಬೆನ್ನೆಲುಬು. ಸರ್, ಈಗ ನಾನು ಭಾಳಷ್ಟು ಸರಿ ಮೊನ್ನೆ ಒಂದು ನಂಬರ್ ನೋಡಿದ್ದೀನಿ ನಾನು ಸ್ಟೇಟಸ್ ಒಳಗೆ. ನನಗೆ ನಿಜ ಆಶ್ಚರ್ಯ ಆಯ್ತು ಸರ್. ಅದರೊಳಗಡೆ ಇಲ್ಲಿವರೆಗೂ ಸರ್ ನಾನು ಗೊತ್ತಿಲ್ಲ ರೀ, ಈಗ ನಾನು 10-15 ದಿನದಿಂದ ನೋಡಿದೆ ಹೆಚ್ಚು ಕಮ್ಮಿ 10,000+ ಬ್ಲಡ್ ಅರೇಂಜ್ಮೆಂಟ್ ಮಾಡಿರಿ ಅಂತೇಳಿ ಸರ್. ಹೌದು ನಂದೀಶ್ವರಿ. ಈಗ ಏನಪ್ಪ ಅಂದರೆ ಸುಮಾರು ನಾನು 2019 ಒಂದು ಈ ಬ್ಲಡ್ ಡೊನೇಷನ್ ಏನು ಇದೆಯಲ್ಲ ಮಿಷನನ್ನು ಸ್ಟಾರ್ಟ್ ಮಾಡಿದ್ವಿ. ಅವಾಗಿಂದ ಸ್ಟಾರ್ಟ್ ಆಗಿದ್ದು. ಸ್ಟಾರ್ಟಿಂಗ್ ಸ್ವಲ್ಪ ನನಗೆ ಪ್ರಾಬ್ಲಮ್ ಆಯಿತು. ಯಾಕಪ್ಪ ಅಂದರೆ ಈ ಬ್ಲಡ್ ಡೋನರ್ಸು ಪಾಪ ವಿದ್ಯಾರ್ಥಿಗಳಂದರೆ ಅವ್ರೇನು ದುಡಿಲಿಕ್ಕೆ ಬಂದಿರೋಂಗಿಲ್ಲ ಇಲ್ಲಿ, ಹೌದಾ? ಎಲ್ಲರೂ ಕಲೀಲಿಕ್ಕೆ ಬಂದಿರ್ತಾರೆ. ಅವ್ರ ಹತ್ರ ದುಡ್ಡು ಇರೋಂಗಿಲ್ಲ. ಅದು ಸ್ಟಾರ್ಟಿಂಗಲ್ಲಿ ನಾನೇ ಸ್ಕಾಲರ್ಶಿಪ್ ಬಂದಂಥ ಅಮೌಂಟ್ ಆಗಿರ್ಬೋದು, ಬೇರೆ ಬೇರೆ ಅಲ್ಲಿ ಪೇರೆಂಟ್ಸ್ ಕೊಟ್ಟಂಥ ಅಮೌಂಟ್ ಆಗಿರ್ಬೋದು, ನಾನು ಅಣ್ಣಿಗೇರಿ ಕಾಲೇಜಲ್ಲಿ ಟ್ಯೂಷನ್ ಹೇಳ್ತಾಯಿದ್ದೆ, ಅಲ್ಲಿ ಇರುವಂಥ ಅಮೌಂಟ್ ಆಗಿರ್ಬೋದು, ಇವೆಲ್ಲ ಅಮೌಂಟನ್ನು ಸಂಗ್ರಹಣೆ ಮಾಡಿಕೊಂಡು ತಿಂಗಳಲ್ಲಿ ಅಂದರೆ ದಿನ 1-2-3 ಮಂದಿ ನಾನು ಬ್ಲಡ್ ಕೊಡಿಸ್ತಾನೆ ಇದ್ದೆ. ಅವ್ರಿಗೆ ಒಂದು 200 ರೂಪಾಯಿ 100 ರೂಪಾಯಿ ಪೇಷಂಟ್ ಕಡೆ ಕೇಳೋದು ನಮ್ಗೆ ಅಷ್ಟು ಸರಿ ಅನ್ಸಲ್ಲ. ನಾನು 10,000 ಬ್ಲಡ್ಡನ್ನು ಇಲ್ಲಿವರೆಗೆ ಕೊಟ್ಟಿದ್ದೀನಪ್ಪ ಅಂದರೆ ಯಾವ ಪೇಷಂಟ್ ಹತ್ರ 1 ರೂಪಾಯಿ ಇಸ್ಕೊಂಡಿಲ್ಲ. ಯಾವುದೇ ರೀತಿ ಈ ದುಡ್ಡಿಗಾಗಿ ಮಾರೋದಾಗಲಿ, ಯಾವುದೇ ರೀತಿ ಇದು ನಾವು ನಿಸ್ವಾರ್ಥ ಸೇವೆಯನ್ನು ಮಾಡಿದ್ವಿ. ನಾನೇ ಒಂದು 100 ರೂಪಾಯಿ 200 ರೂಪಾಯಿ ಅವ್ರು ಕೊಟ್ಟು ಬಸ್ ಚಾರ್ಜ್ ಕೊಟ್ಟು ಸುಮಾರು 2,500-3 ಸಾವಿರ ಬ್ಲಡ್ ಡೊನೇಷನ್ ಆಗುವವರೆಗೂ ನಾನು ಹೋಗಿದ್ದೀನಿ ಹಾಸ್ಪಿಟಲಿಗೆ. SDM, ಕಿಮ್ಸು, ಬೆಂಗಳೂರು, ಮಂಗಳೂರು, NFI ಹಾಸ್ಪಿಟಲು, ಬೇರೆ ಬೇರೆ ರಾಜೀವ್ ಹಾಸ್ಪಿಟಲ್, ಎಲ್ಲ ಹಾಸ್ಪಿಟ್ಲಿಗೆ ಹೋಗಿ ನಾನೇ ನಿಂತು ಬ್ಲಡ್ಡನ್ನು ಕೊಡಿಸಿದ್ದೀನಿ. ರೋಟರಿ ಬ್ಲಡ್ ಬ್ಯಾಂಕ್ ಆಗಿರ್ಬೋದು, ರಾಷ್ಟ್ರೋತ್ತನ ಆಗಿರ್ಬೋದು, ಬೇರೆ ಬೇರೆ ಬ್ಲಡ್ ಬ್ಯಾಂಕಿಗೆ ಕೊಟ್ಟು ನಾನು ನಿಂತು ಬ್ಲಡ್ ಡೊನೇಷನನ್ನು ಮಾಡಿಸಿದ್ದೀನಿ. ಅವಾಗ ನಾನು ಹೋದಾಗ ಮಿನಿಮಮ್ ಒಂದು 50 ರೂಪಾಯಿ ಚಾರ್ಜ್ ಆದರೂ ಬೇಕಾಗ್ತದೆ. ನನಗೆ 50 ರೂಪಾಯಿ, ಅವ್ರಿಗೆ 50 ರೂಪಾಯಿ ಅಂದರೆ ಅವ್ರು ಮತ್ತೆ ಜ್ಯೂಸ್ ಕೊಡಿಸೋದು ಪೇಷಂಟ್ ಕಡೆ ಕೇಳೋದು ಅಷ್ಟು ಸರಿ ಅನ್ಸಲ್ಲ. ಯಾಕಂದ್ರೆ ಅವರೇ ಒಂದು ತೊಂದರೆಯಲ್ಲಿ ಇರ್ತಾರೆ. ಅವ್ರು ಕೊಡಿಸ್ತೀನಿ ಎಲ್ಲ ಮಾಡ್ತೀನಿ ಅಂತಾರೆ, ಬಟ್ ಅದು ನಮಗೆ ಸರಿ ಅನ್ಸಲ್ಲ ಅದು. ಹಾಗಾಗಿ ನಾವೇ ಆ ಒಂದು ಸಮಯದಲ್ಲಿ ಒಂದು 200 ರೂಪಾಯಿ ಮಿನಿಮಮ್ ಖರ್ಚು. 200 ರೂಪಾಯಿ ಅಂದರೆ ಒಂದು 3,000 ಬ್ಲಡ್ ಡೊನೇಷನ್. ಇಷ್ಟು ಒಂದು ನಿಜವಾಗ್ಲೂ ಇದೊಂದು ಸೇವೆ ನಮಗೆ NSS ಕಲ್ಪಿಸಿಕೊಟ್ಟದ್ದು ನಿಜವಾಗ್ಲೂ ಪುಣ್ಯ ಅಂತೇಳಿ ನನ್ನ ಭಾವನೆ. ನಾನು ಮೊದಲಿಗೆ ನಿಮ್ಮಲ್ಲಿ ಕ್ಷಮೆ ಕೇಳ್ತೇನೆ. ಯಾಕಂತಂದರೆ ನಾನು ನಿಮಗೆ ಗೊತ್ತಿರದೆ ನಿಮ್ಮ ನಂಬರನ್ನು ಸುಮಾರು ಒಂದು 20 ಜನಕ್ಕೆ ನಾನು ಇಲ್ಲಿವರೆಗೂ ಸೆಂಡ್ ಮಾಡಿರಿ. ಇವ್ರಿಗೊಂದು ಕಾಲ್ ಮಾಡಿರಿ, ಯಾರಾದರೂ ಪಿಕ್ ಮಾಡ್ತಾರೆ, ಅವರು ಯಾವ್ದು ಬ್ಲಡ್ ಬೇಕು ಎಲ್ಲಿ ಬೇಕು ಅಂತೇಳಿ ಅವರು ಅರೇಂಜ್ ಮಾಡ್ತಾರೆ ಅಂತೇಳಿ. ನನಗೆ ಏನು ಖುಷಿಯಾಗಿದೆ ಅಂದರೆ ಸರ್, ಅಲ್ಲಿ ನೀವು ಯಾರದೇ ಫೋನ್ ಬಂದರೂ ಎತ್ತೀರಿ. ಭಾಳಷ್ಟು ಜನ ಹೆಂಗೆ ಮಾಡ್ತಾರೆ ಅಂತ ಅಂದರೆ ಸೇವ್ ಇಲ್ಲ ನಂಬರ್ ಎತ್ತಂಗೆ ಇಲ್ಲ. ನನಗೆ ಅದೊಂದು ಭಾಳ ಖುಷಿಯಾಗಿತ್ತು ಸರ್. ಅದರೊಳಗೆ ನಾನು ಒಂದು 2-3 ಸರಿ ನಾನೇ ನಿಮಗೆ ಫೋನ್ ಮಾಡಿದ್ದು ಕೇಳಿದ್ದು ಉಂಟು ಸರ್. ಹಾಗೆ ಭಾಳ ಖುಷಿ ಆಯ್ತು ಸರ್. ನಮ್ಗೆ ಈ ಬ್ಲಡ್ ಬ್ಯಾಂಕಿನ ಭಾಳ ನೀಡಿದೆ ಸರ್. ಬಹಳಷ್ಟು ಜನ ಹೆಂಗೆ ಮಾಡ್ತಿದ್ದಾರೆ ಅಂದರೆ ಈಗಿನ ಸಂದರ್ಭದೊಳಗಡೆ ಬ್ಲಡ್ಡನ್ನು ಹೊರಗಡೆ ಯಾವುದಾದ್ರೂ ಒಂದು ಇನ್ಸ್ಟಿಟ್ಯೂಷನ್ ಕನೆಕ್ಟ್ ಮಾಡಿ ಅದನ್ನು ಮಾರುವಂಥ ವ್ಯವಸ್ಥೆ ಇದೆ. ಆದರೆ ಈ NSS ಒಳಗಡೆ ನಾನು ಬರೀ ಸೇವೆ ವಿಲೇಜ್ ಕ್ಯಾಂಪ್ ಮಾಡ್ತಾರೆ ಅಂತಿರ್ತಾರೆ ಸರ್. ನಿಮ್ಮಿಂದ ಭಾಳ ತಿಳ್ಕೊಂಡೆ ಸರ್ ನಾನು ಇಲ್ಲಿ. ಇಲ್ಲ ನಂದೀಶ್ ಅವರು, ಯಾಕಂದರೆ ನಾವು ಮಾಡಬೇಕಾಗ್ತದೆ. ಯಾಕಂದರೆ ಬರೀ NSS ಅಷ್ಟೇ ಅಲ್ಲ, ನಾವು ಮಾನವೀಯತೆಯ ದೃಷ್ಟಿಯಿಂದ ನೋಡಬೇಕಾದ್ರೆ ನಾವು ಸಮಾಜದಲ್ಲಿ ಇದ್ದೀವಿ ಅಂದರೆ ಈ ಒಂದು ಭೂಮಿ ಮೇಲೆ ಜನಿಸಿದ್ವಪ್ಪ ಅಂದರೆ ಹೆಂಗೆ ಹುಟ್ಟಿದ್ದೀವಿ ಹೆಂಗೆ ಸಾಯೋದಂತ ಖಚಿತ, ಹೌದಾ? ಯಾರು ಇಲ್ಲಿ ಪರ್ಮನೆಂಟ್ ಯಾರೂ ಇಲ್ಲ, ಹೌದಾ? ಇಲ್ಲಿ ನಾವು ಕುಂತಿದ್ದೀವಪ್ಪ ಅಂದರೆ ನಾಳೆ ಇರ್ತೀವಿ ಅಲ್ಲ ಅನ್ನೋದು ಗೊತ್ತಿರ. ಹೀಗಾಗಿ ಇದ್ದಂಥ ದಿವಸಗಳನ್ನು ನಾವು ಯಾವ ರೀತಿ ಉಪಯೋಗ ಮಾಡ್ಕೋಬೇಕು, ನಾವು 4 ಜನಕ್ಕೆ ಯಾವ ರೀತಿ ನಾವು ಸಹಾಯವನ್ನು ಮಾಡಬೇಕು, ಹೌದಾ? ಶಿಕ್ಷಣದಿಂದ ಅದು ಯಾವ ರೀತಿ ನಾವು ಸಂಸ್ಕಾರವನ್ನು ಪಡಿಬೇಕು, ಸಂಸ್ಕಾರದಿಂದ ಶಿಕ್ಷಣ, ಹೌದಾ? ನಯ ವಿನಯ ಯಾವ ರೀತಿ ಇರಬೇಕು ಅನ್ನುವಂಥದ್ದನ್ನು ನಾವು NSS ಮಾಡಿದ ಮೇಲೆ ಗೊತ್ತಾಯ್ತು ನಿಜವಾಗ್ಲೂ. ಯಾವ ರೀತಿ ಸಂಸ್ಕಾರ, ವಿನಯ, ನಯ ವಿನಯ ಯಾವ ರೀತಿ ಇರಬೇಕು. ನಾನು 8-9ನೇ ಕ್ಲಾಸಲ್ಲಿ ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ನಂದು 8th 9th 10th ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸಲ್ಲಿ ಭಾಳಷ್ಟು ಜಿಲ್ಲಾ ಮಟ್ಟದಲ್ಲಿ ಲೀಡರ್ ಆಗಿ ಕೆಲಸ ಮಾಡಿದೆ.
ನಿಜವಾಗ್ಲೂ ಇದು ಒಂದು ಹೆಂಗಪ್ಪ ಅಂದರೆ ಒಂಥರ ಬೈ ಬ್ಲಡ್ಡೇ ಬಂದಿದೆ ನಮಗೆ. ಸರ್ವಿಸ್ ಸೇವೆ ಮಾಡಬೇಕು, ಹೌದಾ, 4 ಜನಕ್ಕೆ ಒಳ್ಳೇದಾಗಬೇಕು, ನಾವು ಎಷ್ಟೋ ಬಡವರಲ್ಲಿ ನನ್ನ ಕೈಲಾದಷ್ಟು ನಾನು ಸೇವೆ ಮಾಡ್ತೀನಿಪ್ಪ ಅನ್ನುವಂಥ ಒಂದು ಮನೋಭಾವನೆ, ಒಂದು ಗುಣ ಇರಬೇಕು. ಅದು ಕಾಲು ಜಗ್ಗುವಂಥ ಗುಣ ಇರಬಾರ್ದು, ಹೌದಾ. ಅವ್ರು ಬೆಳಿಲಿಕ್ಕತ್ತಾರಪ್ಪ ಅಂದರೆ ಅವ್ರು ಬೆಳಿಲಿಕ್ಕೆ ಬಿಡಬೇಕು ಅವ್ರನ್ನ ಅನ್ನುವಂಥ ಒಂದು ಗುಣ ಇರಬೇಕು ಮನುಷ್ಯರು. ಸರ್, ಈಗ ನೀವು ಸಸಿ ನೆಡೋದ್ರೊಳಗಡೆನೂ ಭಾಳಷ್ಟು ನಾನು ನಿಮ್ಮ ಸ್ಟೇಟಸ್ ಒಳಗಡೆ ಆಗಿರ್ಬೋದು, ಬೇರೆ ಬೇರೆ ಏನೇ ಕ್ಯಾಂಪ್ ಒಳಗಡೆ ಆಗಿರ್ಬೋದು, ಭಾಳ ಸಲ ನಾನು ನಿಮ್ಮ ಸ್ಟೇಟಸ್ ಒಳಗಡೆ ಹೊರಗಡೆ ಬೇರೆದವ್ರ ಸ್ಟೇಟಸ್ ಒಳಗೂ ನಾನು ನಿಮ್ಗೆ ನೋಡಿ. ಸರ್, ಇದು ಹೆಂಗೆ ಸಾಧ್ಯ? NSS ಅಥವಾ ನೀವೇನಾದ್ರು ಸಪ್ರೇಟ್? ಇಲ್ಲ, ನಾವೆಲ್ಲ ಈಗ ಕೆಲಸವನ್ನು ಯಾವ ಸಮಾಜ ಸೇವೆಯನ್ನು NSS ಮುಖಾಂತರನೇ ಮಾಡೋದು. ಇವನು ಸಸಿ ನೆಡುವಂಥ ಸೇವೆ ಯಾವ ರೀತಿ ಬಂತು ಅನ್ನುವಂಥದ್ದು, ಮೊದಲನೇದಾಗಿ ನಂದು MSc ಬಾಟ್ನಿ, ಸಸ್ಯಶಾಸ್ತ್ರ. ಹೌದು ಸರ್. ಹೌದಾ, ನಾನು ಸಸಿ ನೆಡಲೇಬೇಕು ನಾನು ಅಂತ ಅನ್ನೋದಕ್ಕಿಂತ ಪ್ರತಿಯೊಬ್ಬರು ಮನೆ ಒಂದು ಮರ ಊರಿಗೊಂದು ವನ ಅಂಥೇಳಿ ಸುಮ್ಮನೆ ಅದು ವೇದವಾಕ್ಯ ಆಗಿಬಿಟ್ಟಿದೆ, ಯಾರೂ ಮಾಡೋದಿಲ್ಲ. ನಿಜವಾಗ್ಲೂ ಎಲ್ಲರೂ ಮಾಡಬೇಕು ಅದನ್ನು. ನಾವು NSSಗೆ ಜಾಯ್ನ್ ಆದಾಗ ನಮ್ಮ ಕಾಲೇಜ್ ಕ್ಯಾಂಪಸ್ಸಲ್ಲಿ, ಸ್ಕೂಲಲ್ಲಿ ಸಸಿಗಳನ್ನು ನಡೆಸಿದರು. ಸುಮಾರು ಒಂದು 50ಕ್ಕೂ ಹೆಚ್ಚು ಸಸಿಗಳನ್ನು ನೆಟ್ವಿ. ನಂತರ ಜೋಡಹಳ್ಳಿಯಲ್ಲಿ ಮತ್ತು ಎರಿಕೊಪ್ಪದಲ್ಲಿ ಸುಮಾರು ಒಂದು 500ಕ್ಕೂ ಹೆಚ್ಚು ಸಸಿಗಳನ್ನ ನೆಟ್ಟಿವಿ. ಎರಿಕೊಪ್ಪ ಮತ್ತು ಜೋಡಹಳ್ಳಿ ಬಸವಣ್ಣನ ದೇವಸ್ಥಾನದ ಆಜುಬಾಜು ಸುತ್ತಲೂ ಒಬ್ಬರು ಆರ್ಮಿ ರಿಟೈರ್ಡ್ ಆಫೀಸರ್ ಇದ್ರು. ಅವಾಗೆಲ್ಲ ನಮಗೆ ನೀರು ಹಾಕಲಿಕ್ಕೆ, ಕರ್ಕೊಂಡು ಹೋಗ್ಲಿಕ್ಕೆಲ್ಲ ಕಳಿಸ್ತಿದ್ರು. ಇದೇ ಥರ ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ 780ಕ್ಕೂ ಹೆಚ್ಚು ಸಸಿಗಳನ್ನು ಅಟ್ ಎ ಟೈಮ್, ಅವಾಗ ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯದ ರಿಜಿಸ್ಟರ್ ಸರ್, ಮಾನ್ಯ ಕುಲಸಚಿವರು ಯಶ್ಪಾಲ ಕ್ಷೀರಸಾಗರ್ ಸರ್ ಅಂತ ಹೇಳಿದರು. ಮತ್ತು ಚೆನ್ನಪ್ಪ ಸರ್ ಆಗಿರ್ಬೋದು, KB ಗುಡ್ಸಿ ಸರ್ ಆಗಿರ್ಬೋದು, ನಮ್ಮ ದಳಪತಿ ಸರ್ ಆಗಿರ್ಬೋದು, ಎಲ್ಲರ ಒಂದು ನೇತೃತ್ವದಲ್ಲಿ, ಅವರ ಒಂದು ಮಾರ್ಗದರ್ಶನದಲ್ಲಿ ಸುಮಾರು 780ಕ್ಕೂ ಹೆಚ್ಚು ಸಸಿಗಳನ್ನು ನೆಟ್ಟರು. ಅಲ್ಲಿ ಎಲ್ಲ NSS ವಿದ್ಯಾರ್ಥಿಗಳು ತೆಗ್ಗು ತೋಡಿ 780ಕ್ಕೂ ಹೆಚ್ಚು ಸಸಿಗಳನ್ನು ನೆಟ್ವಿ. ಸುಮಾರು ನಾನು ಬಿಹಾರದಲ್ಲಿ ಹೋದಾಗ ನನ್ನ ಹೆಸರಿನಲ್ಲೇ ಸುಮಾರು ಗಿಡಗಳನ್ನು ಹಚ್ಚಿದ್ರಲ್ಲಿ, ಹೌದಾ. ಡೆಲ್ಲಿಯಲ್ಲಿ ಹೋದಾಗ ಗಿಡಗಳನ್ನು ಹಚ್ಚಿದ್ದೀವಿ. ಹರಿಯಾಣಕ್ಕೆ ಹೋದಾಗ ಬೇರೆ ಬೇರೆ ಕಡೆ ನಾವೆಲ್ಲಿ ಹೋಗಿರ್ತೀವಿ, ಬೆಂಗಳೂರು ಗಾಂಧಿ ಭವನದಲ್ಲಿ ಆಗಿರ್ಬೋದು, ಬೆಂಗಳೂರು ಗಾಂಧಿ ಭವನದಲ್ಲಿ ಕೂಡ ನಾನು ಗಿಡಗಳನ್ನು ಹಚ್ಚಿ ಬಂದಿದ್ದೀನಿ, ಹೌದಾ. ನೀವು ಹೇಳಿದ್ರಲ್ಲ, ಸ್ವಂತಕ್ಕಾಗಿ ಸ್ವಲ್ಪ, ಸಮಾಜಕ್ಕಾಗಿ ಸರ್ವಸ್ವ ಅಂತೇಳಿ, ಅದೇ ರೀತಿ ನಮ್ದು ಏನೂ ಇಲ್ಲಿದ್ರೆ ನಿಸ್ವಾರ್ಥ ಸೇವೆ. ನಾನು ಅನ್ನೋದನ್ನು ಬಿಟ್ಟು ನಾವೆಲ್ಲರೂ ನಾವು ಅನ್ನುವಂಥದ್ದನ್ನು ನಮ್ಮ NSS ಕಲಿಸ್ಕೊಡ್ತದೆ. ಹಿಂಗಾಗಿ ಎಲ್ಲಿ ಹೋಗ್ತೀವಿ ಅಲ್ಲಿ ಒಂದು ಸಸಿಗಳನ್ನು ನೆಡ್ತೀವಿ. ಬಾಡ ಗ್ರಾಮದಲ್ಲಿ ಆಗಿರ್ಬೋದು, ಅಲ್ಲಿ ಸಸಿಗಳನ್ನು ನೆಟ್ಟಿದ್ವಿ. ಎರಿಕೊಪ್ಪ, ಜೋಡಹಳ್ಳಿ, ಮನ್ಸೂರು, ಮನಗುಂಡಿ, ಧಾರವಾಡ ಸುತ್ತಮುತ್ತಲು ಹಳಿಯಾಳ ಆಗಿರ್ಬೋದು, ದಂಡೇಲಿ ಆಗಿರ್ಬೋದು, ಸುಮಾರು ಒಂದು ಹಳ್ಳಿಗಳಲ್ಲಿ ನಮ್ಮೂರಲ್ಲೇ ಆಗಿರ್ಬೋದು, ಮೈಲಾರದಲ್ಲಿ ಆಗಿರ್ಬೋದು, ಹೊಳೆಯಿಟಗಿ ಗ್ರಾಮದಲ್ಲಿ ಆಗಿರ್ಬೋದು, ನಮ್ಮ ಮಾವರವರು ಹೊಳೆಯಿಟಗಿ, ಅಲ್ಲಿ ಕೂಡ ಸಸಿಗಳನ್ನು ನೆಟ್ಟಿದ್ವಿ. ಬೇರೆ ಬೇರೆ ಸುಮಾರು 4000ಕ್ಕೂ ಹೆಚ್ಚು ಸಸಿಗಳನ್ನು ಮತ್ತು ಔಷಧಿ ಸಸ್ಯಗಳನ್ನು ಹಚ್ಚಿರುವಂಥ ಒಂದು ಕೆಲಸವನ್ನು ಮಾಡಿದ್ವಿ. ಅಂದರೆ ಆರ್ಗ್ಯಾನಿಕ್ಸ್? ಔಷಧಿ ಸಸ್ಯಗಳು, ಬೇರೆ ಬೇರೆ ಔಷಧಿ ಸಸ್ಯಗಳನ್ನು. ನಾನು MSc ಬಾಟ್ನಿಯಲ್ಲಿದ್ದಾಗ ಹಳಿಯಾಳ ಸಿದ್ಧಿ ಜನಾಂಗದಲ್ಲಿ ಅಲ್ಲಿ ರಿಸರ್ಚ್ ವರ್ಕ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೆ. ನಾನು ಔಷಧಿ ಸಸ್ಯಗಳ ಬಗ್ಗೆ, ಅಂದರೆ ಡಾಕ್ಯುಮೆಂಟೇಷನ್ ಆನ್ ಮೆಡಿಸಿನಲ್ ಪ್ಲಾಂಟ್ಸ್ ಯೂಸ್ಡ್ ಬೈ ಸಿದ್ದಿಸ್ ಕಮ್ಯುನಿಟಿ ಅಂತೇಳಿ ಒಂದು ರಿಸರ್ಚ್ ಟಾಪಿಕನ್ನು ತೊಗೊಂಡಿದ್ದೆ. ಅವಾಗ ಹೋದಾಗ ಅಲ್ಲಿ ಅವರು ಯಾವ ರೀತಿ ಸಸ್ಯಗಳನ್ನು ಅಡಾಪ್ಟ್ ಮಾಡ್ಕೊತಿದ್ರು, ಅವರು ಯಾವ ಒಂದು ಡಿಸೀಸ್ಗೆ, ಯಾವ ಒಂದು ರೋಗಕ್ಕೆ ಯಾವ ಒಂದು ಸಸ್ಯವನ್ನು ಅವರು ಯೂಸ್ ಮಾಡ್ಕೊತಿದ್ರು, ನಾಟಿ ವೈದ್ಯ ಯಾವ ರೀತಿ ಅವರು ಕಾಡು ಸಸ್ಯಗಳನ್ನು ಯೂಸ್ ಮಾಡ್ಕೊತಿದ್ರು, ಅದು ಭಾಳಷ್ಟು ಇಂಟ್ರೆಸ್ಟ್ ಬಂತು. ಅವಾಗಿಂದನೇ ನನಗೆ ಇದಾಯಿತು, ಗಿಡಗಳನ್ನು ಹಚ್ಚಬೇಕು, ಬೆಳೆಸಬೇಕು, ಗಿಡಗಳಿಂದ ಇಷ್ಟಿದೆ ಅನ್ನುವಂಥದ್ದು. ಸುಮಾರು ಕರ್ನಾಟಕದಾದ್ಯಂತ, ಕರ್ನಾಟಕ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ನಾನು ಗಿಡಗಳನ್ನು ಇಲ್ಲಿವರೆಗೂ 4000ಕ್ಕೂ ಹೆಚ್ಚು ಗಿಡಗಳನ್ನು ನಾವು ನೆಟ್ಟಿದ್ದೀವಿ. ಸರ್, ಈಗ ನೀವು ಇಲ್ಲಿವರೆಗೂ ನ್ಯಾಷನಲ್ ಲೆವೆಲ್ಲು, ಸ್ಟೇಟ್ ಲೆವೆಲ್ಲು, ವಿಲೇಜ್ ಲೆವೆಲ್ಲು, ಯೂನಿವರ್ಸಿಟಿ ಲೆವೆಲೆಲ್ಲ ಕ್ಯಾಂಪನ್ನು ಅಟೆಂಡ್ ಮಾಡಿದ್ರಿ ಸರ್. ಇಲ್ಲಿವರೆಗೂ ಎಷ್ಟು ಕ್ಯಾಂಪ್ ಅಟೆಂಡ್ ಮಾಡಿದ್ರಿ? ಮತ್ತು ಈ ವಿದ್ಯಾರ್ಥಿಗಳು ವಿಲೇಜ್ ಕ್ಯಾಂಪಿಗೆ ಬರೋಕ್ಕೆ, ಯೂನಿವರ್ಸಿಟಿ ಕ್ಯಾಂಪಿಗೆ ಬರೋಕ್ಕೆ, ಸ್ಟೇಟ್ ಲೆವೆಲ್ ಕ್ಯಾಂಪಿಗೆ ಬರೋಕ್ಕೆ ಮತ್ತು ನ್ಯಾಷನಲ್ ಲೆವೆಲ್ ಕ್ಯಾಂಪಿಗೆ ಏನೇನು ಎಲಿಜಿಬಿಲಿಟಿ ಇರಬೇಕು ಸರ್ ವಿದ್ಯಾರ್ಥಿಯಲ್ಲಿ? ಇದು ಒಳ್ಳೆಯ ಪ್ರಶ್ನೆ. ಯಾಕಂದರೆ ಸುಮಾರು ವಿದ್ಯಾರ್ಥಿಗಳು ಕೇಳ್ತಿರ್ತಾರೆ, ವಿಲೇಜ್ ಕ್ಯಾಂಪಿಗೆ ಬರಲಿಕ್ಕೆ ನಮಗೆ ಏನು ಎಲಿಜಿಬಿಲಿಟಿ ಬೇಕು, ಲೀಡರ್ಶಿಪ್ ಕ್ಯಾಂಪಿಗೆ ಬರಲಿಕ್ಕೆ ನಮಗೆ ಏನು ಎಲಿಜಿಬಿಲಿಟಿ ಬೇಕು, ನಾನು NSCಗೆ ಹೋಗಬೇಕು, ಹೌದಾ, ಆಮೇಲೆ ಬೇರೆ ಬೇರೆ ಕ್ಯಾಂಪ್ಗಳಿಗೆ ಹೋಗಬೇಕು, ಸ್ಟೇಟ್ ಕ್ಯಾಂಪಿಗೆ ಹೋಗಬೇಕು ಅನ್ನುವಂಥದ್ದು, ಒಂದು ಯೂತ್ ಎಕ್ಷನ್ ಪ್ರೋಗ್ರಾಮಿಗೆ ಹೋಗಬೇಕು ಅನ್ನುವಂಥದ್ದು ಒಂದು ಆಸೆ ಇರ್ತದೆ. ಎಲ್ಲ NSS ವಿದ್ಯಾರ್ಥಿ ಇರ್ತದೆ. ಯಾಕಂದರೆ ಜಾಯ್ನ್ ಆಗಿರ್ತಾರಪ್ಪ ಅಂದರೆ ಒಂದು ಆಸೆ ಪಟ್ಟಿರ್ತಾರೆ, ಬೇರೆ ಬೇರೆ ಯೂನಿವರ್ಸಿಟಿಗೆ ಹೋಗಬೇಕು ನಾನು ಅಂತೇಳಿ. ಮೊದಲನೇದಾಗಿ ಒಂದು ಯೂನಿಟ್ ಅಂದರೆ ಒಂದು 100 ಜನ, ಒಂದು ಕಾಲೇಜಲ್ಲಿ ಒಂದು NSS ಯೂನಿಟ್ ಅಂದರೆ ಒಂದು 100 ಜನ. ಆ 100 ಜನದಲ್ಲಿ ನೀವು ಕಾಲೇಜಲ್ಲೇ ಸೆಲೆಕ್ಟ್ ಮಾಡುವಂಥದ್ದು ಇರ್ತದೆ. ನೀವು ವಿಲೇಜ್ ಕ್ಯಾಂಪಿಗೆ 50 ಮೆಂಬರ್ಸನ್ನು 50 ಜನಕ್ಕೆ ಮಾತ್ರ ನಿಮ್ಗೆ ಇರ್ತದೆ. ಅಂದರೆ ಒಂದು ಯೂನಿಟ್ ಒಳಗಡೆ, ಒಂದು ಯೂನಿಟಲ್ಲಿ ಅಂದರೆ 100 ಜನದಲ್ಲಿ 50 ಜನ ಯಾರನ್ನು ನಾವು ಕರ್ಕೊಂಡು ಹೋಗ್ಬೇಕು ಅಂದರೆ ಈ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಇರ್ತಾರೆ.
ಈಗ ಇದೊಂದು ಕ್ಯಾಂಪ್ ಆಗೋದ್ರಲ್ಲಿ ನೆಕ್ಸ್ಟ್ ಅವ್ರು ಇರೋಂಗಿಲ್ಲ. ಅಂಥ ವಿದ್ಯಾರ್ಥಿಗಳನ್ನ ಯಾವ ಫೈನಲ್ ಇರ್ತಾರಲ್ಲ ಅಂಥ ವಿದ್ಯಾರ್ಥಿಗಳನ್ನ ವಿಲೇಜ್ ಕ್ಯಾಂಪಿಗೆ ಕರ್ಕೊಂಡು ಹೋಗ್ಬೇಕು. ಹೌದಾ? ನೆಕ್ಸ್ಟ್ ವಿಲೇಜ್ ಕ್ಯಾಂಪ್ ಆದಮೇಲೆ ಲೀಡರ್ಶಿಪ್ ಟ್ರೈನಿಂಗ್ ಕ್ಯಾಂಪ್, ಅಲ್ಲಿ ಯಾರನ್ನ ಕಳಿಸ್ಬೇಕು. ಸುಮಾರು ವಿಶ್ವವಿದ್ಯಾಲಯ ಮಟ್ಟಕ್ಕೆ 2 ರಿಂದ 4 ಸ್ವಯಂ ಸೇವಕರನ್ನ ಕಳಿಸ್ಕೊಡ್ರಿ ಅಂತೇಳಿ ಆರ್ಡರ್ನ ಪಾಸ್ ಮಾಡ್ತಾರೆ ಪ್ರತಿ ಕಾಲೇಜಿಂದ. ಪ್ರತಿ ಒಂದು ಯೂನಿಟಿಂದ. ಒಂದೊಂದು ಕಾಲೇಜಲ್ಲಿ ಒಂದೊಂದು ಯೂನಿಟ್ ಇರ್ತದೆ, 2 ಯೂನಿಟನ್ನು ತೊಗೊಂಡಿರ್ತಾರೆ. ಮೆಸೇಜನ್ನು ಪಾಸ್ ಮಾಡಿದಾಗ ನಾವು ಹೆಂಗೆ ಕಳಿಸ್ಕೊಡ್ಬೇಕು. ಹೌದಾ? ಒಬ್ಬರು ಸೀನಿಯರು, ಒಬ್ಬರು ಜೂನಿಯರು. ಯಾಕೆ ನಾವು ಜೂನಿಯರು ಸೀನಿಯರ್ ಅಂತಂದರೆ, ಈಗ ಸೀನಿಯರ್ ಹೋಗಿಬಿಡ್ತಾರೆ ಈ ಒಂದು ಕ್ಯಾಂಪ್ ಅಟೆಂಡ್ ಆಗಿ, ನೆಕ್ಸ್ಟ್ ಜೂನಿಯರ್ ಉಳಿತಾನೆ. ಜೂನಿಯರು ಈ ಲೀಡರ್ಶಿಪ್ ಕ್ಯಾಂಪಲ್ಲಿ ನಮ್ಮ ವಿಶ್ವವಿದ್ಯಾಲಯದ ಮಟ್ಟದ ನಾಯಕತ್ವ ತರಬೇತಿ ಶಿಬಿರ ಅಂತ ಏನು ಹೇಳಿ ಕರಿತೀವಿ, ಆ ಒಂದು ಶಿಬಿರದಲ್ಲಿ 7 ದಿವಸಗಳ ಕಾಲ ವಿದ್ಯಾರ್ಥಿ ಯಾವ ರೀತಿ ಇರಬೇಕು, ವಿದ್ಯಾರ್ಥಿ ಯಾವ ರೀತಿ ಶಿಸ್ತನ್ನು ಕಲಿಬೇಕು, ವಿದ್ಯಾರ್ಥಿ ಯಾವ ರೀತಿ ಮಾತಾಡಬೇಕು, ವಿದ್ಯಾರ್ಥಿ ಯಾವ ರೀತಿ ಸ್ಟೇಜನ್ನು ಬಳಸ್ಕೋಬೇಕು. ಹೌದಾ? ಆ ಒಂದು ಓವರಾಲ್ ಡೆವಲಪ್ಮೆಂಟ್ಸ್, ವ್ಯಕ್ತಿತ್ವ ವಿಕಸನ ಅಂತೇನು, ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ಏನು ಹೇಳಿ ಕರಿತೀವಲ್ಲ, ಹಾಗೆ ಮೊದಲನೇದಾಗಿ ನಮ್ಮದು ವಿಶ್ವವಿದ್ಯಾಲಯ ಮಟ್ಟದ ನಾಯಕತ್ವ ತರಬೇತಿ ಶಿಬಿರ ಯಾವ ರೀತಿ ಸ್ಟಾರ್ಟ್ ಆಗ್ತದೆ. ಹೌದಾ? ಫಸ್ಟ್ ಡೇ ಬರ್ದಾರ, ರಿಜಿಸ್ಟ್ರೇಷನ್ ಎಲ್ಲ ಮಾಡ್ಕೊತೀವಿ. ಒಂದು ದಿನದಷ್ಟೇ ನಾವು ದಿನಚರಣೆ ಹೇಳ್ಬಿಡ್ತೀನಿ ಸಿಂಪಲ್ಲಾಗಿ. ಅವರು ಬೆಳಗ್ಗೆ 5 ಗಂಟೆಗೆ ಹೇಳ್ತಾರೆ, ಮುಂಜಾನೆ. ಬೆಳಿಗ್ಗೆ 5 ಗಂಟೆಗೆ ಎದ್ದು ಸ್ನಾನವನ್ನು ಮಾಡಿಕೊಂಡು 5:15ಗೆ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಬರ್ತಾರೆ. ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಆಡಳಿತ ಕಚೇರಿ ಆಪೋಸಿಟೇ ಒಂದು ಧ್ವಜ ಇದೆ, ಗ್ರೀನ್ ಗಾರ್ಡನ್ ಅಂತೇಳಿ. ಅಲ್ಲಿಗೆ ಬರ್ತಾರೆ 5:15ಗೆ. ಬಂದು ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತಾರೆ. ಅವ್ರಿಗೆ ನಾವೆಲ್ಲ ಟೀಮ್ಗಳು ಮಾಡಿರ್ತೀವಿ. ಹಿಂದಿನ ದಿನ ಸುಮಾರು 10 ಟೀಮ್ಗಳನ್ನು ಮಾಡಿರ್ತೀವಿ. 10 ಟೀಮಿಗೆ ನಾವು ನದಿಗಳ ಹೆಸರನ್ನು ಕೊಟ್ಟಿರ್ತೀವಿ. ನದಿಗಳ ಹೆಸರನ್ನೇ ಯಾಕೆ ಕೊಡಬೇಕು ನಾವು ಅನ್ನುವಂಥ ನಿಮ್ಮಲ್ಲಿ ಕ್ವಶನ್ ನಾನು ಕೇಳಬೇಕು. ಈಗ ಬೇರೆ ಬೇರೆ ವ್ಯಕ್ತಿಗಳ ಹೆಸರು ಕೊಡ್ಬೋದು. ಹೌದಾ? ಸಮಾಜ ಸೇವಕರ ಹೆಸರು ಕೊಡ್ಬೋದು. ಆದರೆ ನಮ್ಮ ಈ ಒಂದು 21ನೇ ಶತಮಾನ ನಮ್ಮ ಈ ಒಂದು ಸಮಾಜ ಯಾವ ರೀತಿ ಒಂದು ಇದೆ ಅಂದರೆ, ಜಾತಿ, ಧರ್ಮ, ಮತ, ಪಂಥ, ಪಂಗಡ ಹೋಲಿಸ್ಬಿಡ್ತಾರೆ. ಯಾರೇ ಒಂದು ವ್ಯಕ್ತಿ ಕೊಟ್ಟರೆ ಹೋಲಿಸ್ಬಿಡ್ತಾರೆ. ಹೀಗಾಗಿ ನದಿಗಳಿಗೆ ಯಾವುದೇ ರೀತಿ ಜಾತಿ ಇಲ್ಲ, ಧರ್ಮ ಇಲ್ಲ, ಮತ, ಪಂಥ, ಪಂಗಡಗಳು ಯಾವುದೂ ಇಲ್ಲ. ನದಿ ಹರಿತಾ ಇರ್ತದೆ. ಹೀಗಾಗಿ ನಾವು ನದಿಗಳನ್ನ ಹೆಸರು ಕೊಡ್ತೀವಿ. ಆ ನದಿಗಳ ಹೆಸರು ಕೊಟ್ಟ ಮೇಲೆ ಅವರು ಬೆಳಗ್ಗೆ 10 ಟೀಮನ್ನು ಮಾಡಿ ಒಂದೊಂದು ದಿನಕ್ಕೆ ಒಂದೊಂದು ಟೀಮಿಗೆ ಒಂದೊಂದು ಧ್ವಜಾರೋಹಣ ಕಾರ್ಯಕ್ರಮ ಬೆಳಗ್ಗೆ. ನೆಕ್ಸ್ಟ್ ಶ್ರಮದಾನ, ಊಟ ಮತ್ತು ಊಟದ ಕಾರ್ಯಕ್ರಮ. ಬಡಿಸುವಂಥ ಅಡಿಗೆಯನ್ನು ತಾವೇ ಮಾಡ್ತಾರೆ. ಅಡಿಗೆನ ತಾವೇ ಮಾಡಿ ಪ್ರಿಪ್ರೇಷನ್ ಮಾಡಿ ತಾವೇ ಬಡಿಸುವಂಥದ್ದು ಊಟವನ್ನು. ನೆಕ್ಸ್ಟು ಉಪನ್ಯಾಸ ಕಾರ್ಯಕ್ರಮ, ಉಪನ್ಯಾಸ ಇರ್ತದೆ. ಅದು ನೆಕ್ಸ್ಟ್ ಕಲ್ಚರಲ್ ಪ್ರೋಗ್ರಾಮ್. ಹೌದಾ? ಸಾಯಂಕಾಲ 6 ಗಂಟೆಯಿಂದ 8 ಗಂಟೆವರೆಗೂ. ಅಲ್ಲಿ ನೆಕ್ಸ್ಟ್ 9 ಗಂಟೆಗೆ ಫ್ಲಾಗ್ ಎಕ್ಸ್ಚೇಂಜ್ ಆಗ್ತದೆ ಸೆಕೆಂಡ್ ಟೀಮಿಗೆ. ಫಸ್ಟ್ ಟೀಮ್ದವ್ರು ಫ್ಲಾಗ್ ಎಕ್ಸ್ಚೇಂಜ್ ಮಾಡಿದರೆ ನೆಕ್ಸ್ಟ್ ಸೆಕೆಂಡ್ ಟೀಮ್ ಫ್ಲಾಗ್ ಎಕ್ಸ್ಚೇಂಜ್ ಬರ್ತಾರೆ. ಈ ರೀತಿ ನಾವು ಬೆಳಗಿನ ಕಾರ್ಯಕ್ರಮ ಅಜೆಂಡಾ ಅದು. ಬೆಳಿಗ್ಗೆ 6 ಗಂಟೆಗೆ ಶಾರ್ಪ್ 6:30 ನಮ್ಮದು ಫ್ಲಾಗ್ ಎಕ್ಸ್ಚೇಂಜ್ ಆಗ್ತದೆ. ಅದಾದಮೇಲೆ ಯೋಗ ಇರ್ತದೆ 7:30ಗೆ. 8:30ಗೆ ನಮ್ಮದು ಟಿಫಿನ್ ಇರ್ತದೆ. 9 ಗಂಟೆಗೆ ಶ್ರಮದಾನಕ್ಕೆ ನಾವು ಹೋದಿಪ್ಪ ಅಂದರೆ ವಿಶ್ವವಿದ್ಯಾಲಯದ ಬೇರೆ ಬೇರೆ ಕಡೆ ಒಂದು ಆಡಳಿತ ಕಚೇರಿ ಮುಂದೆ ಆಗಿರ್ಬೋದು, ಅಲ್ಲಿ ಸ್ಮಶಾನ ಅಂತಿದೆ, ಅಲ್ಲೆಲ್ಲ ಗಿಡಗಳನ್ನು ಹಚ್ಚಿದ್ದೀವಿ, ಅಲ್ಲೆಲ್ಲ ಸ್ವಚ್ಛತೆ ಮಾಡೋದಾಗಿರ್ಬೋದು. 9 ಗಂಟೆಗೆ ಹೋದರು 12 ಗಂಟೆಗೆ ಬರ್ತಾರೆ ವಿದ್ಯಾರ್ಥಿಗಳು. 12 ಗಂಟೆಗೆ ಬಂದಮೇಲೆ 12ರಿಂದ 1:30 ಅಥವಾ 2 ಗಂಟೆವರೆಗೂ ಅವರಿಗೆ ಫ್ರೆಶ್ ಅಪ್ ಆಗಲಿಕ್ಕೆ ಒಂದು ಟೈಮ್ ಇರ್ತದೆ. 2 ಗಂಟೆ, ಒಂದು 2 ತಾಸು. ಬೆಳಗ್ಗೆ ಭಾಳಷ್ಟು ಜನ ಸ್ನಾನ ಮಾಡಿರೋಂಗಿಲ್ಲ. ಆ ಒಂದು ಟೈಮನ್ನು ಯೂಸ್ ಮಾಡ್ಕೋಬೇಕಂತೇಳಿ ಇರ್ತದೆ. 2 ಗಂಟೆಯಿಂದ ಅಂದರೆ 2:30ವರೆಗೂ ಊಟ ಇರ್ತದೆ. ಊಟ ಮುಗಿಸ್ಕೊಂಡು ಅವರಿಗೆ ಒಂದು ಪ್ರಾಕ್ಟೀಸ್, ಕಲ್ಚರಲ್ ಪ್ರಾಕ್ಟೀಸ್ 2:30ರಿಂದ 4 ಗಂಟೆವರೆಗೂ ಕಲ್ಚರಲ್ ಪ್ರಾಕ್ಟೀಸ್ ಇರ್ತದೆ. 4 ಗಂಟೆಗೆ ಅವರೆಲ್ಲರೂ ಬಂದು ಕೂತ್ಕೋತಾರೆ. ಯಾಕಂದರೆ 4 ಗಂಟೆಗೆ ಉಪನ್ಯಾಸ ಇರ್ತದೆ. ಯಾರಾದರೂ ಒಬ್ರು ಗೆಸ್ಟಾಗಿ ಬಂದಿರ್ತಾರೆ. ಒಂದು ಸೆಷನ್ ಇರ್ತದೆ, ಈ ಯೂತ್ಸ್ ಬಗ್ಗೆ ಆಗಿರ್ಬೋದು, ಲೀಗಲ್ ಅವೇರ್ನೆಸ್ ಬಗ್ಗೆ ಆಗಿರ್ಬೋದು, ಬೇರೆ ಬೇರೆ ಒಂದು ಕಾರ್ಯಕ್ರಮಗಳ ಬಗ್ಗೆ ಅವ್ರಿಗೊಂದು ಕಾರ್ಯಕ್ರಮಗಳನ್ನು ಸೆಟ್ ಮಾಡಿರ್ತಾರೆ. 4 ಗಂಟೆಯಿಂದ 6 ಗಂಟೆವರೆಗೂ. 6 ಗಂಟೆಗೆ ಬಿಟ್ಟರೆ 6:30ವರೆಗೂ ಟೀ, ಸ್ನ್ಯಾಕ್ಸ್ ಬ್ರೇಕ್ ಇರ್ತದೆ. 6:30 ಆದಮೇಲೆ 7 ಗಂಟೆವರೆಗೂ ಅವ್ರು ಕಾರ್ಯಕ್ರಮ ಸೆಟ್ ಮಾಡ್ಕೊಳ್ಳೋದೆಲ್ಲ ಇರ್ತದೆ. 7 ಗಂಟೆಯಿಂದ ನಾವು 9 ಗಂಟೆವರೆಗೂ, 8 ಗಂಟೆ ಅಥವಾ 9 ಗಂಟೆವರೆಗೂ 1.5-2 ತಾಸನ್ನು ನಾವು ಕಾರ್ಯಕ್ರಮಗಳನ್ನು ಮಾಡ್ತಾರೆ. 9 ಗಂಟೆಗೆ ಊಟಕ್ಕೆ ಬಿಟ್ಟರೆ 10 ಗಂಟೆಗೆಲ್ಲ ಕಾರ್ಯಕ್ರಮ ಮುಗೀತದೆ. 10 ಗಂಟೆಗೆ ನಾವು ಫ್ಲ್ಯಾಗನ್ನು ಹಸ್ತಾಂತರ ಮಾಡ್ತೀವಿ ಒಂದು ಟೀಮಿಂದ ಇನ್ನೊಂದು ಟೀಮಿಗೆ. ನೀವು ನಾಳೆ ನಡೆಸ್ಕೊಡ್ಬೇಕು ಅಂಥೇಳಿ ಅವ್ರು ಹೇಳ್ತೀವಿ. ಈ ಫ್ಲ್ಯಾಗ್ ಹಾಸ್ಟಿಂಗ್ ನಮ್ಮಲ್ಲಿ ವಿಶೇಷತೆ ಏನಪ್ಪ ಅಂದರೆ, 2 ಟೀಮ್ ಇರ್ತವೆ. ಒಂದು ಗಂಗಾ ಆಗಿರ್ಬೋದು, ತುಂಗಾ ನದಿ ಆಗಿರ್ಬೋದು. ಆ 2 ನದಿಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡಬೇಕು. ಅಂದರೆ ಅಲ್ಲಿ ಅವಕಾಶ ಸಿಗ್ತದೆ ಅವರು ಸ್ಟೇಜಿಂದ. ಅವರು ಯಾವ ನದಿ ತಂಡದ ಹೆಸರು ನದಿಗಳು, ಆ ನದಿ ಬಗ್ಗೆ ಹೇಳಬೇಕು. ಸುಮಾರು ಒಂದು 20 ಲೈನ್ ಆದ್ರೆ ಆ ನದಿಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡಬೇಕು. ಎಲ್ಲಿ ಹರಿತದೆ, ಎಲ್ಲಿ ಹುಡ್ತದೆ, ಇದರಿಂದ ಏನೇನು ಯೂಸ್ ಇದೆ ನದಿಗಳ ಬಗ್ಗೆ. ನೆಕ್ಸ್ಟ್ ಅವರು ಒಂದು 2 ಟಾಪಿಕ್ ತೊಗೊಂಡಿರ್ತಾರೆ. ಒಂದು ಟಾಪಿಕ್ ಬ್ಲಡ್ ಡೊನೇಷನ್, ಒಂದು ಟ್ರೀ ಪ್ಲಾಂಟೇಷನ್ ಅಂತಾರೆ.
ಬ್ಲಡ್ ಡೊನೇಷನ್ ಬಗ್ಗೆ ಹೇಳ್ಬೇಕು, ಟ್ರೀ ಪ್ಲಾಂಟೇಷನ್ ಬಗ್ಗೆ ಅಲ್ಲಿ 4 ಮಂದಿಗೆ ಅವಕಾಶ ಸಿಗ್ತದೆ. 2 ಆ್ಯಂಕರ್ಸ್, 6 ಮಂದಿಗೆ ಅವಕಾಶ ಸಿಗ್ತದೆ. ಒಬ್ಬರು ವೋಟ್ ಆಫ್ ಥ್ಯಾಂಕ್ಸ್. ಸುಮಾರು ಆ ಒಂದು ಟೀಮ್ನಲ್ಲಿ 20 ಜನ ಇರ್ತಾರೆ ಒಂದು ಟೀಮಲ್ಲಿ. ಹಾಂ, ಒಂದು ಟೀಮಲ್ಲಿ 10 ಜನ, ಇನ್ನೊಂದು ಟೀಮ್ 2 ಟೀಮ್ ಸೇರಿ ಒಂದು ಟೀಮ್ ಮಾಡಿರ್ತೀವಿ. 20 ಜನ ಅಂದರೆ ಅಲ್ಲಿ 8 ಜನಕ್ಕೆ ಬೆಳಿಗ್ಗಿನ ಫ್ಲಾಗ್ ಹಾಸ್ಟಿಂಗಲ್ಲೇ ಅವರಿಗೊಂದು ಸ್ಟೇಜ್ ಅನ್ನುವಂಥ ಒಂದು ಅವಕಾಶ ಸಿಕ್ಬಿಡ್ತದೆ. ಹೌದಾ? ಮತ್ತು ಈವ್ನಿಂಗ್ ಆ 7 ಜನ 8 ಜನ ಏನು ಮಾಡಿರ್ತಾರಲ್ಲ ಅವ್ರನ್ನ ಬಿಟ್ಟು ಇನ್ನುಳಿದ ಇನ್ನು ಏನು ಯಾರಾದ ಸದಸ್ಯರು ಅವರು ಪಾರ್ಟಿಸಿಪೇಟ್ ಮಾಡ್ತಾರೆ ಕಲ್ಚರಲ್ ಪ್ರೋಗ್ರಾಮಲ್ಲಿ. ನೆಕ್ಸ್ಟ್ ಉಪನ್ಯಾಸ ಟೈಮ್ ಇರ್ತದೆ, ಅವ್ರು ಹೂ ಕೊಡೋದಾಗಿರ್ಬೋದು. ಎಲ್ಲ ಒಂದು ಕಲ್ಚರ್ ಅಂದರೆ ಒಂದು ಏನಪ್ಪ ಅಂದರೆ ಒಂದು ಸ್ಟೇಜ್ ಕರೇಜನ್ನು ಒಂದು ಹುಟ್ಟಿಸ್ತದೆ ಅನ್ನುವಂಥದ್ದು. ಸರ್, ಈಗ ಒಂದು ಯೂನಿಟ್ ಅಂದರೆ ಎಷ್ಟು ಜನ ಇರ್ತಾರೆ ಸರ್? ಒಂದು ನಾನು ಅದ ಮೊದಲೇ ಹೇಳಿದೆ, 1 ಯೂನಿಟ್ ಅಂದರೆ ಒಂದು 100 ಜನ. 100 ಜನ. ಹಾಂ. ಈಗ ನೀವು ಕೇಳಿದ್ರಿ ಎಲಿಜಿಬಿಲಿಟಿ ಏನು ಅನ್ನುವಂಥದ್ದು ಕ್ವಶನ್ ಬಂತು. ಇದು ಕ್ಯಾಂಪ್ ಅಂತ ಹೇಳಿದೆ ನಾನು. ವಿಲೇಜ್ ಕ್ಯಾಂಪಿಗೆ 50 ಮೆಂಬರ್ಸ್ ಇರ್ತಾರೆ. ನೆಕ್ಸ್ಟ್ ಲೀಡರ್ಶಿಪ್ ಕ್ಯಾಂಪಿಗೆ ಹೆಂಗೆ ಕಳಿಸ್ತಾರೆ ಅದೇ ಹೇಳಿದೆ. ಒಬ್ಬರು ಸೀನಿಯರ್, ಒಬ್ಬರು ಜೂನಿಯರ್, ಯಾರು ಆ್ಯಕ್ಟಿವ್ ಇರ್ತಾರೆ ಜಾಸ್ತಿ ಅವ್ರನ್ನ ಕಳಿಸ್ತಾರೆ. ಮತ್ತು ನೀವು ಕೇಳಿದ್ರಿ ನ್ಯಾಷನಲ್ ಕ್ಯಾಂಪಿಗೆ ಸ್ಟೇಟ್ ಕ್ಯಾಂಪಿಗೆ ಹೆಂಗೆ ಸೆಲೆಕ್ಷನ್ ಮಾಡ್ತಾರೆ ಅನ್ನುವಂಥ ಕ್ವಶನ್ ಬಂತು. ಕೇಳಿದಾಗ ಈಗ ನ್ಯಾಷನಲ್ ಕ್ಯಾಂಪ್ ಬರ್ತದೆ. ಸುಮಾರು ಒಂದು ಕಾಲೇಜಲ್ಲಿ 100 ಜನ ಇರ್ತಾರೆ. ಒಂದು ಯೂನಿವರ್ಸಿಟಿಯಲ್ಲಿ ಸುಮಾರು 15,000 ಜಾಸ್ತಿ 10 ಜನ ಇರ್ತಾರೆ ಸದಸ್ಯರು ಸರ್. ಹಾಂ, ಅಷ್ಟಿದ್ದಾಗ ನಾವು NICಗೆ ಕಳಿಸ್ಬೇಕಾಗಿರೋವಂಥದ್ದು 10 ಜನ ಮಾತ್ರ. ಇಡೀ 15,000 ಜನದೊಳಗಡೆ 10 ಜನನ ನಾವು ಕಳಿಸ್ಬೇಕಾಗ್ತದೆ. 10 ಜನನ ನಾವು ಕಳಿಸ್ಬೇಕಾದ್ರೆ ಒಂದು ಕನ್ಫ್ಯೂಸ್ ಆಗ್ತದೆ. ಹೌದು ಸರ್. ಅದಕ್ಕೆ ನಾವು ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಏನು ಕಾರ್ಯಕ್ರಮಗಳನ್ನು ಮಾಡಿರ್ತೀವಿ ಅಲ್ಲಿ ಯಾರು ಪರ್ಸನಾಲಿಟಿ ಡೆವಲಪ್ಮೆಂಟ್ ನೋಡಿರ್ತೀವಿ. ಸಿಂಗಿಂಗ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಒಂದು ಕಲ್ಚರಲ್ ಆಗಿರ್ಬೋದು, ಹೌದಾ, ಅವ್ನು ಮಾತಾಡೋಂಥ ಶೈಲಿ ಆಗಿರ್ಬೋದು, ಒಂದು ಆ್ಯಂಕರಿಂಗ್ ಆಗಿರ್ಬೋದು, ಹೌದಾ, ಅವನು ಕೆಲಸ ಮಾಡೋದ್ರ ಶ್ರಮದಾನ ಆಗಿರ್ಬೋದು, ಓವರಾಲ್ ಡೆವಲಪ್ಮೆಂಟ್ ನಮ್ಮ ದಳಪತಿ ಸರ್ ಅವರು ಎಲ್ಲ ಅಬ್ಸರ್ವ್ ಮಾಡ್ತಿರ್ತಾರೆ. ಅವನು ಎಲ್ಲ ಓವರಾಲ್ ಡೆವಲಪ್ಮೆಂಟನ್ನು ಕನ್ಸಿಡರ್ ಮಾಡಿಕೊಂಡು ಈ ಒಂದು ಲೀಡರ್ಶಿಪ್ ಕ್ಯಾಂಪಲ್ಲಿ ಅವನ್ನ ಟಿಕ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ, ಸೆಲೆಕ್ಷನ್ ಇಟ್ಕೊಂಡಿರ್ತಾರೆ. ಏನೋ ಒಂದು 300 ಜನ ಬಂದಿರ್ತಾರಲ್ಲ, 300 ಜನದಲ್ಲಿ ಇವ್ರನ್ನ ಸೆಲೆಕ್ಟೆಡ್ ಹೈಲೈಟೆಡ್ ಒಂದು 20 ಮೆಂಬರ್ಸನ್ನು ಮಾಡಿ ಇಟ್ಕೊಂಡಿರ್ತಾರೆ. ಆ ಒಂದು 20 ಮೆಂಬರ್ಸನ್ನು ಯಾವುದಾದ್ರು ಕ್ಯಾಂಪ್ ಅಂದರೆ ಈಗ ಒಂದು ಮಹಾರಾಷ್ಟ್ರ ಕ್ಯಾಂಪ್ ಆಯಿತು, ಬೇರೆ ಬೇರೆ ಕ್ಯಾಂಪ್ ಅಂತ ವರ್ಷಕ್ಕಾದ್ರೆ ಒಂದು 3-4 ಕ್ಯಾಂಪ್ ಬಂದೇ ಬರ್ತದೆ. ಆ ಒಂದು 20 ಅಥವಾ 30 ಮೆಂಬರ್ಸನ್ನು ಸೆಲೆಕ್ಟ್ ಮಾಡಿ 10 ಜನ ಈ ಕಡೆ ಬೇರೆ ಬೇರೆ ಕಾಲೇಜ್ ವಿದ್ಯಾರ್ಥಿಗಳು ಏನು 30 ವಿದ್ಯಾರ್ಥಿಗಳು ಇರ್ತಾರಲ್ಲ ಒಂದೇ ಕಾಲೇಜಿಂದ ಒಟ್ಟೆ ಸೆಲೆಕ್ಟ್ ಮಾಡ್ತಾರಂಗಿಲ್ಲ. ಎಲ್ಲ ಬೇರೆ ಬೇರೆ ಕಾಲೇಜ್ ವಿದ್ಯಾರ್ಥಿಗಳನ್ನು ಸೆಲೆಕ್ಟ್ ಮಾಡಿ ಆ ಒಂದು ವಿದ್ಯಾರ್ಥಿಗಳನ್ನ ಬೇರೆ ಬೇರೆ ಕಡೆ ಕಳಿಸುವಂಥ ಒಂದು ಅವಕಾಶವನ್ನು ಇರ್ತದೆ. ಇದು ಎಲಿಜಿಬಿಲಿಟಿ ಇದು. ಹಾಂ ಸರ್. ಹಾಂ ಸರ್, ಈಗ ನಾನು ಈಗ ನೀವು ಹೇಳಿದಂಗೆ ಅಂದರೆ ಪ್ರತಿಯೊಂದು ಕ್ಯಾಂಪ್ ಒಳಗಡೆ ಪ್ರತಿಯೊಬ್ಬ NSS ಸದಸ್ಯನೂ ಭಾಳ ಆ್ಯಕ್ಟಿವ್ ಆಗಿ ಅವ್ರ ಕೆಲಸ ಹೆಂಗೆ ಮಾಡ್ತಾನೆ, ಏನು ಮಾಡ್ತಾನೆ, ಯಾವ ರೀತಿ ಅವ್ನ ಬಿಹೇವಿಯರ್ ಇರ್ತೈತಿ, ಪರ್ಸನಲ್ ಡೆವಲಪ್ಮೆಂಟ್ ಎಲ್ಲನೂ ಸೂಕ್ಷ್ಮವಾಗಿ ಗಮನಿಸ್ಕೊಂಡು ಬರ್ತಿರ್ತೀರಿ. ಹೌದೌದು. ಪ್ರತಿಯೊಂದು ಕ್ಯಾಂಪಲ್ಲಿ ಆ ವಿದ್ಯಾರ್ಥಿಯ ಹಾವ ಭಾವ, ನಡೆ, ನುಡಿ, ಅವನ ಒಂದು ಏನು ಸಂಸ್ಕಾರ ಇದೆ, ಅವನ ಒಂದು ಆ್ಯಟಿಟ್ಯೂಡ್ ಆಗಿರ್ಬೋದು, ಹೌದಾ, ಅವನ ಭಾಗವಹಿಸುವಿಕೆ ಆಗಿರ್ಬೋದು, ಅವನ ಸ್ಟೇಜ್ ಕರೇಜ್ ಆಗಿರ್ಬೋದು ಅನ್ನುವಂಥದ್ದನ್ನು ಎಲ್ಲವನ್ನ ಪರಿಗಣಿಸಿ ಎಲ್ಲವನ್ನ ಕನ್ಸಿಡರ್ ಮಾಡಿ ಅವನ್ನ ಸೆಲೆಕ್ಟ್ ಮಾಡಿ ಇಟ್ಕೊಂಡಿರ್ತಾರೆ ಆಫೀಸಲ್ಲಿ. ಯಾವುದಾದ್ರೂ ಹಿಂಗೆ ಕ್ಯಾಂಪ್ ಬಂದಾಗ ಅವರ ಕಾರ್ಯಕ್ರಮ ಅಧಿಕಾರಿಗೆ ಫೋನ್ ಮಾಡಿ, ಸರ್ ನಿಮ್ಮ ಹುಡುಗ ಹಿಂಗೆ ಚೆನ್ನಾಗಿದ್ದಾನೆ, ಮೊನ್ನೆ ಲೀಡರ್ಶಿಪ್ ಕ್ಯಾಂಪಲ್ಲಿ ಸೆಲೆಕ್ಟ್ ಮಾಡಿದ್ದಾರೆ ಅಂತೇಳಿ ಒಂದು ಸರ್ಗೆ ಫೋನ್ ಮಾಡಿ ಅವರು ಕಳಿಸುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಅಂದರೆ ಇದರಿಂದ ಪ್ರತಿಯೊಬ್ಬ NSS ಸದಸ್ಯನೂ ಕ್ಯಾಂಪ್ ಒಳಗಡೆ ಅಲರ್ಟ್ ಆಗಿರ್ಬೇಕು. ಹೌದು, ಅಲರ್ಟ್ ಆಗಿರ್ಬೇಕು. ಹೌದು ಸರ್. ಈಗ ನೀವು 2025 ಗಣರಾಜ್ಯೋತ್ಸವ ಏನು ಡೆಲ್ಲಿ ಒಳಗಡೆ ಇತ್ತಲ್ಲ ಸರ್, ಅಲ್ಲಿ ನೀವು ಅತಿಥಿಯಾಗಿ ಹೋಗಿತ್ತು ಸರ್. ನಮ್ಮ ಕರ್ನಾಟಕ ರಾಜ್ಯದಿಂದ ಅತಿಥಿಯಾಗಿ, ಅಂದರೆ ನಾರ್ಮಲಾಗಿ ಎಲ್ಲರೂ ಪರೇಡ್ ಒಳಗಡೆ ಸೆಲೆಕ್ಟ್ ಆಗಿರ್ತಾರೆ, ಬಟ್ ನೀವು ಅತಿಥಿಯಾಗಿ ಹೋಗಿ ಅಲ್ಲಿ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳಾಗಿರ್ಬೋದು, ರಾಷ್ಟ್ರಪತಿಗಳಾಗಿರ್ಬೋದು, ಅಷ್ಟೇ ಯಾಕೆ ಇಂಡೋನೇಷ್ಯಾದಿಂದ ಅತಿಥಿಯಾಗಿ ಆಗಮಿಸಿದಂಥ ಇಂಡೋನೇಷ್ಯಾ ಅಧ್ಯಕ್ಷರನ್ನು ಭೇಟಿಯಾದ್ರೆ ಸರ್. ಅಂದರೆ ನೀವು ಯಾವ ರೀತಿ ಸೆಲೆಕ್ಟ್ ಆದ್ರಿ ಸರ್ ಇದರೊಳಗಡೆ? ನಾನು ಮೊದಲನೇದಾಗಿ ಈ ಒಂದು ವಿಷಯದಲ್ಲಿ ನಮ್ಮ ದಳಪತಿ ಸರ್ ಅವ್ರನ್ನ, ನಮ್ಮ ಉಪಿನ್ ಸರ್ ಅವ್ರನ್ನ, ನಮ್ಮ ಕಾರ್ತಿಕೇಯನ್ ಸರ್ ಅವ್ರನ್ನ, ನಮ್ಮ ಪ್ರತಾಪಲಿಂಗೇಶ್ ಸರ್ ಅವ್ರನ್ನ ಈ ಒಂದು ವಿಷಯದಲ್ಲಿ ಭಾಳಷ್ಟು ನಾನು ಕೃತಜ್ಞತೆ ಮತ್ತು ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈಗ ಸೇವೆಗಳನ್ನು ಮಾಡೋಂಥವ್ರು ಇರ್ತಾರೆ, ಗುರುತಿಸುವಂಥವ್ರು ಕಡಿಮೆ ಭಾಳ. ನಾವೇನೇ ಮಾಡ್ತೀವಪ್ಪ ಅಂದ್ರೆ ನಮ್ಮನ್ನು ಗುರುತಿಸುವಂಥದ್ದು ಏನದಲ್ಲ ನಿಜವಾದ ದೊಡ್ಡ ಕೆಲಸ ಅದು. ನಮ್ಮ ದಳಪತಿ ಸರ್, ಉಪಿನ್ ಸರ್, ಕಾರ್ತಿಕೇಯನ್ ಸರ್ ಮತ್ತು ಪ್ರತಾಪಲಿಂಗೇಶ್ ಸರ್ ಇವನು ಗುರುತಿಸುವಂಥ ಒಂದು ಕೆಲಸವನ್ನು ಮಾಡಿದರು. ನಾನು ನಿಜವಾಗ್ಲೂ ಅನ್ಕೊಂಡಿದ್ದಿಲ್ಲ ನಾನು ಕರ್ತವ್ಯ ಪಥದಲ್ಲಿ ಕರ್ನಾಟಕದಿಂದ ಹೋಗಿ ಅತಿಥಿಯಾಗಿ ಹೋಗ್ತೀನಿ ಅನ್ನುವಂಥದ್ದು ನನ್ನ ಕನಸು ಮನಸ್ಸಲ್ಲಿ ಇದ್ದಿದ್ದಿಲ್ಲ. ಅದು ಏನೋ ಒಂದು ದೇವರ ಆಶೀರ್ವಾದ, ನಾವು ಮಾಡಿದಂಥ ಸೇವೆಗೆ ಪ್ರತಿಫಲ ಅನ್ನುವಂಥದ್ದು ನಿಜವಾಗ್ಲೂ ನನಗೆ ಅವತ್ತು ಅನ್ನಿಸ್ತು. ನಾನು ದಾಂಡೇಲಿಯಲ್ಲಿ JFTC ಹಳಿಯಾಳದಲ್ಲಿ ಅವತ್ತು ಗೆಸ್ಟಾಗಿ ಹೋಗಿದ್ದೆ. ವ್ಯಕ್ತಿತ್ವ ವಿಕಸನದ ಬಗ್ಗೆ, ಅಬೌಟ್ NSS ಬಗ್ಗೆ ಮಾತಾಡ್ಲಿಕ್ಕೆ ಹೋಗಿದ್ದೆ. ಅವಾಗ ಒಂದು ಫೋನ್ ಬರ್ತದೆ, ಇಲ್ಲ ಹಿಂಗೆ ನೀವು
ಗಣರಾಜ್ಯೋತ್ಸವ ಪಥಸಂಚಲನಕ್ಕೆ ಅತಿಥಿಯಾಗಿ ಆಯ್ಕೆಯಾಗಿದ್ದೀರಿ ಅನ್ನುವಂಥದ್ದು ಒಂದು ಹೆಸರು ಬರ್ತದೆ. ಅದು ನಮ್ಮ ರೀಜನಲ್ ಡೈರೆಕ್ಟರೇಟ್ ಆಫ್ ಬೆಂಗಳೂರು, ಅಲ್ಲಿ ಉಪಿನ್ ಸರ್ ಇದ್ದರು, ಆಮೇಲೆ ನಮ್ಮ ಸ್ಟೇಟ್ ಆಫೀಸಲ್ಲಿ ಪ್ರತಾಪ್ಲಿಂಗ ಸರ್ ಇದ್ದರು, ಕಾರ್ತಿಕೇಯನ್ ಸರ್ ಇದ್ದರು, ನಮ್ಮ ಧಾರವಾಡದಲ್ಲಿ ದಳಪತಿ ಸರ್ ಇದ್ದರು. ಎಲ್ಲರ ಚರ್ಚೆ ಮಾಡಿಕೊಂಡು ಮುಖಾಂತರ ನನ್ನನ್ನು ಕರ್ನಾಟಕದಿಂದ ಸೆಲೆಕ್ಟ್ ಮಾಡಿ, ಇಲ್ಲ ನೀವೆಲ್ಲ ಸೇವೆಯನ್ನು ಮಾಡಿದಿರಿ, ನೀವು ಇಂಥ ಒಂದು ಅವಕಾಶವನ್ನು ಪಡಿಬೇಕು ಅಂದ್ರೆ ನಿಮ್ಮಿಂದ 108 ವಿದ್ಯಾರ್ಥಿಗಳಿಗೆ ಇದು ಒಂದು ಇನ್ಸ್ಪಿರೇಷನ್ ಅನ್ನುವಂಥ ಮಾತನ್ನು ಹೇಳಿ ನಮ್ಗೆ ಕಳಿಸ್ಕೊಟ್ರು. ಆ ಒಂದು 10 ದಿನಗಳ ಕಾಲ ನನ್ನ ಜೀವನದಲ್ಲಿ ಮರೆಯಲಾರದಂಥ ಘಟನೆ. ಏನಪ್ಪ ಅಂದರೆ ಒಬ್ಬರ ಫ್ಯಾಮಿಲಿ ಮೆಂಬರ್ಗೆ ಅವಕಾಶವನ್ನು ಕೊಟ್ಟಿದ್ರು. ಮನೆಯವರೊಬ್ಬರು ಹೌದು, ನಮ್ಮ ಮನೆ ಭಾಳಷ್ಟು ಇದು ಪ್ರೊಸೀಜರ್ ಆಯ್ತು. ಇದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಎಲ್ಲ ನಮ್ದೆಲ್ಲ ಇದನ್ನು ಮಾಡಿದರು, ವೆರಿಫಿಕೇಷನ್ ಮಾಡ್ಕೊಂಡ್ರು. ಯಾಕಂದ್ರೆ ರಾಷ್ಟ್ರಪತಿ ಭವನಕ್ಕೆ ಪ್ರಧಾನಮಂತ್ರಿ ಅವ್ರ ಮನೆಗೆ ಹೋಗ್ಬೇಕಂದ್ರೆ ಭಾಳಷ್ಟು ಏನಂದರೆ ಒಂದು ಕ್ರೈಟೀರಿಯಾ ಇರ್ತದೆ. ಎಲ್ಲವನ್ನ ನೋಡಿಕೊಂಡು ನಮ್ಮಲ್ಲಿ ಏನು ಕೇಸ್ ಇದೆ ಅದಿದೆ ಎಲ್ಲ ವಿಚಾರಣೆ ಮಾಡಿಕೊಂಡು ಕಮಿಷನರ್ ಆಫೀಸಿಗೆ ಹೋಗಿ ಎಲ್ಲ ಡೀಟೇಲ್ನ ತೊಗೊಂಡು ಅವರು ರಾಷ್ಟ್ರಪತಿ ಭವನಕ್ಕೆ ಸ್ಟೇಟ್ ಆಫೀಸಿಗೆಲ್ಲ ಕಳಿಸ್ತಾರೆ. ಇವರು ಸೆಕ್ಯೂರಿಟಿ ಪರ್ಪಸ್ಗೆ ಕಳಿಸಿದಾದ್ಮೇಲೆ ನಾವು ಡೆಲ್ಲಿಗೆ ಹೋಗ್ತೀವಿ. ನಾವು ಏನು ಮನೆ ಬಿಡ್ತೀವಿ ಅಲ್ಲಿಂದ ಅವ್ರದ್ದೇ ಖರ್ಚು ಇರ್ತದೆ. ಎಲ್ಲ ನಮ್ಮ ಅಲ್ಲಿ ಏನು ಖರ್ಚು ಎಲ್ಲ ನಮಗೆ ಟ್ಯಾಕ್ಸ್ ಶೂಟ್ ಕೊಟ್ಟರು, ಬೂಟ್ ಕೊಟ್ಟರು, ಹೌದಾ, ಬೇರೆ ಬೇರೆ ರೀತಿಯಾದಂಥ ಒಂದು ಸಾಮಾನುಗಳನ್ನು ಕೊಟ್ಟರು. ಹೌದಾ, ಭಾಳಷ್ಟು ಖರ್ಚು ಮಾಡಿದರು. VIP ಲಾಡ್ಜಲ್ಲಿ ಇಟ್ಟಿದ್ರು. ಆಮೇಲೆ ಪ್ರಧಾನಮಂತ್ರಿಗಳ ಮನೆಯನ್ನು ತೋರಿಸಿದ್ರು, PM ಹೌಸನ್ನು ತೋರಿಸಿದ್ರು, ರಾಷ್ಟ್ರಪತಿ ಭವನವನ್ನು ತೋರಿಸಿದ್ರು. ಹೌದಾ, ಕರ್ತವ್ಯ ಪಥದಲ್ಲಿ ನಮ್ಮನ್ನ ಗೆಸ್ಟ್ ಆಗಿ ನೋಡ್ಕೊಂಡ್ರು. ನಿಜವಾಗ್ಲೂ ಇದು ಒಂದು ಹಾರಿಬಲ್ ಎಕ್ಸ್ಪೀರಿಯೆನ್ಸು. ಮತ್ತು ಅಷ್ಟೇ ಅಲ್ಲದೆ ಅದೆಲ್ಲ ಮುಗಿದ ಮೇಲೆ ಸುಮಾರು 3 ದಿನಗಳ ಕಾಲ ನಮ್ಮ ದೆಹಲಿಯ ಸುತ್ತಮುತ್ತ ಪ್ರೇಕ್ಷಣೀಯ ಸ್ಥಳಗಳನ್ನು ಕೂಡ ನಮಗೆ ವಿಸಿಟನ್ನು ಮಾಡಿಸಿ ಅಲ್ಲಿ ಏನೇನು ಊಟ ವಸತಿ ಆಗಿರ್ಬೋದು ಭಾಳಷ್ಟು ಅಚ್ಚುಕಟ್ಟಾಗಿ ನಮ್ಮನ್ನು ನೋಡಿಕೊಂಡ್ರು. ಆಮೇಲೆ ನಮ್ದು ಇನ್ನೊಂದು ಏನು ಹೆಮ್ಮೆ ಅಂದರೆ ಪ್ರಧಾನಮಂತ್ರಿಗಳ ಜೊತೆಗೆ ಮತ್ತು ನಮ್ಮ ಮನ್ಸುಖ್ ಮಾಂಡವೀಯ ಜಿ ಏನಿದ್ದಾರೆ ನಮ್ಮ ಸ್ಪೋರ್ಟ್ಸ್ ಮಿನಿಸ್ಟರ್, ಅವ್ರ ಜೊತೆಗೂ ಕೂಡ ಇಂಟ್ರಾಕ್ಷನ್ ಮಾಡುವಂಥ ಒಂದು ಅವಕಾಶ ಸಿಕ್ತು. ನಿಜವಾಗ್ಲೂ ನನ್ನ ಪುಣ್ಯ ಅದು. ಅಲ್ಲಿ ಕುಂತಾಗ ಅವ್ರ ಜೊತೆ ಒಂದು ಅವಕಾಶ, ಅವ್ರ ಜೊತೆಗೂ ಕೂಡ ನಮ್ಮ ಏನಿದೆ ನಮ್ಮ ಯೂತ್ಸು ಅವಕಾಶಗಳು ಮತ್ತು ಸಮಸ್ಯೆಗಳು ಅದರ ಬಗ್ಗೆ ಚರ್ಚೆಗಳನ್ನು ಮಾಡಿದ್ವಿ. ಅಲ್ಲಿ ನ್ಯಾಷನಲ್ ಆಡಿ ಸೆಲೆಕ್ಟ್ ಆದಂಥ ವಿದ್ಯಾರ್ಥಿಗಳು ಕೂಡ ಬಂದಿದ್ದರು. ಹೌದಾ, ಅಲ್ಲಿ ಒಂದು ಹೈಟಿ ವ್ಯವಸ್ಥೆ ಇತ್ತು. ನಿಜವಾಗ್ಲೂ ಭಾಳಷ್ಟು ನಾನು ಒಂದು ವಿಷಯದಲ್ಲಿ ಎಲ್ಲರಿಗೂ ನಮ್ಮ ಅಧಿಕಾರಿಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ನಂದೀಶ್ ಅವರೇ. ಸರ್, ನಾನು ಇನ್ನೊಂದು ನೋಡಿದ್ದೆ, ಯೂನಿವರ್ಸಿಟಿ NSS ಸೋಷಿಯಲ್ ಮೀಡಿಯಾ ಅಂತೀನಿ, ಇನ್ಸ್ಟಾಗ್ರಾಮು ಮತ್ತು ಇನ್ನು ಟ್ವಿಟರು, ಅದರೊಳಗಡೆ ನಿಮ್ಮದು ಪ್ರೆಸಿಡೆಂಟಿಂದ ಅಂದರೆ ನಮ್ಮ ರಾಷ್ಟ್ರಾಧ್ಯಕ್ಷ ಪ್ರಧಾನಮಂತ್ರಿ ನಮ್ಮದೇನು ರಾಷ್ಟ್ರಪತಿಗಳಂತ ಅವರಿಂದನೇ ನಿಮ್ಗೆ ಇನ್ವಿಟೇಷನ್ ಬಂದಿದೆ ಅಂತ ನೋಡಿದ್ದೆ ಸರ್. ಹೌದು, ನಿಜವಾಗ್ಲೂ ಅದೊಂದು ಖುಷಿ ವಿಚಾರ. ಯಾಕಂದ್ರೆ ಅವಾಗ ಡಿಫೆನ್ಸ್ ಅಲ್ಲೇನು ಇರ್ತದಲ್ಲ, ಅಲ್ಲಿಂದ ಒಂದು ಆಫೀಸಿಂದ ಆಮೇಲೆ ರಾಷ್ಟ್ರಪತಿ ಭವನದಿಂದ ನನಗೆ ಇನ್ವಿಟೇಷನ್ ಬರ್ತದೆ. ಶಿವಯೋಗಿ ಹಾವೇರಿ ಅಂದರೆ ಶಿವಯೋಗಿ ಹಾವೇರಿ ಅವರು ಒಂದು ರಿಪಬ್ಲಿಕ್ ಡೇ ಏನು ಜನವರಿ 26 ಗಣರಾಜ್ಯೋತ್ಸವ ಪಥಸಂಚಲನಕ್ಕೆ ಅತಿಥಿಯಾಗಿ ಬಂದಿದ್ದೀರಿ, ತಮಗೆ ಸ್ವಾಗತ ಸುಸ್ವಾಗತ ಅಂತೇಳಿ ನಮಗೊಂದು ಇನ್ವಿಟೇಷನ್ ಕಾರ್ಡ್ ಬರ್ತದೆ. ಪ್ರಧಾನಮಂತ್ರಿ ಮತ್ತು ರಾಷ್ಟ್ರಪತಿ ಮತ್ತು ಡಿಫೆನ್ಸ್ ಇದರಿಂದ ಇನ್ವಿಟೇಷನ್ ಕಾರ್ಡ್ ಬರ್ತದೆ. ಅದು ಇನ್ವಿಟೇಷನ್ ಕಾರ್ಡನ್ನು ನಿಜವಾಗ್ಲೂ ನಾನು ತೆಗೆದಿಟ್ಟಿದ್ದೀನಿ. ಭಾಳಷ್ಟು ಹೆಮ್ಮೆ ಆಗ್ತವೆ ಅದೊಂದು. ಯಾಕಂದ್ರೆ ನಿಜವಾಗ್ಲೂ ಎಲ್ಲರಿಗೂ ಬರೋಂಗಿಲ್ಲ, ಅದೇನೋ ದೇವರ ಆಶೀರ್ವಾದ, ನಾವು ಮಾಡಿದಂಥ ಸೇವೆಗೆ ಪ್ರತಿಫಲ ಇನ್ವಿಟೇಷನ್ ಕಾರ್ಡ್ ಬರ್ತದೆ. ಇಷ್ಟೊತ್ತು ನಮ್ಮ ಜೊತೆ ಇದ್ದು NSS ಬಗ್ಗೆ ಮತ್ತು NSS ಕಾರ್ಯಕ್ರಮದ ಬಗ್ಗೆ ಮತ್ತು NSS ಯಾವ ರೀತಿ ನಡೆಯುತ್ತದೆ, ಅದರ ಕ್ಯಾಂಪ್ಗಳು, ನೀವು ಪಡೆದಂಥ ಪ್ರಶಸ್ತಿಗಳು, ನಿಮ್ಮ ಜರ್ನಿಯನ್ನು ಹೇಳಿದ್ದಕ್ಕೆ ಟಾಕ್ಸ್ ವಿತ್ ನಂದೀಶ್ ಯೂಟ್ಯೂಬ್ ಚಾನಲ್ ಮತ್ತು ನಮ್ಮ ಸಬ್ಸ್ಕ್ರೈಬರ್ಸ್ ವೀಕ್ಷಕರ ವತಿಯಿಂದ ನಮಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಕೊಡ್ತೀವಿ. ಧನ್ಯವಾದಗಳು ನಂದೀಶ್. ಈ ಮೊದಲನೇ ಭಾಗದಲ್ಲಿ ನಾವು ಕಂಡುಕೊಂಡಂಥ NSSನ ಹಾದಿ, ಅದು ಸ್ಥಾಪನೆಯಾದಂಥ ದಿನ, ಅವುಗಳ ಅವಕಾಶಗಳನ್ನೆಲ್ಲ ನಮ್ಮ ಜೊತೆ ಇನ್ನಷ್ಟು ಚರ್ಚೆ ಮಾಡಿದಂಥ ಶಿವಯೋಗಿ ಅವರಿಗೆ ಧನ್ಯವಾದ ಹೇಳ್ತಾ, ಇನ್ನು ಮುಂದಿನ ಭಾಗದಲ್ಲಿ ಮತ್ತು ಅವರನ್ನೇ ಕರೆಸಿ ನಾವು NSS ಬಗ್ಗೆ ಸ್ಕಿಲ್ಲು ಮತ್ತು ದೇಶಕರಲ್ಲಿ ಯುವಕರ ಪಾತ್ರ ಮತ್ತು NSSನಿಂದ ಅವಕಾಶಗಳೇನು ಅಂತ ನಾವು ನೆಕ್ಸ್ಟ್ ಮುಂದಿನ ಭಾಗದಲ್ಲಿ ನಾವು ಅಲ್ಲಿವರೆಗೆ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನಮಗೆ ನೀವು ಬೆಂಬಲ ಕೊಡಿ ಅಂತ ಹೇಳ್ತೀನಿ. ನಿಮ್ಮೆಲ್ಲ ನಮಸ್ಕಾರ.